ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಲವ್ ಇಸ್ ಸ್ವೀಟ್ನ 4th ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ ಮ್ಯಾರಿ ಮೈ ಹಸ್ಬೆಂಡ್ ಮೂವಿ ಆದ ಎಕ್ಸುಮಾನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಜಾಸ್ತಿ ತಡ ಮಾಡದೆ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟಿಂಗ್ ನಲ್ಲಿ ಹೀರೋ ಮತ್ತೆ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಯಾಂಗ್ ನ ಕಾರಲ್ಲಿ ಕರ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಜಿಯಾಂಗು ಫುಲ್ ಟಯರ್ಡ್ ಆಗಿ ಮಲ್ಕೊಬಿಟ್ಟಿರ್ತಾಳೆ. ಸ್ವಲ್ಪ ದೂರ ಹೋದ್ಮೇಲೆ ಹೀರೋ ಕಾರ್ನ ನಿಲ್ಲಿಸ್ಬಿಟ್ಟು ಇಲ್ಲಿ ಜಿಯಾಂಗ್ ನ ನೋಡ್ಕೊಂಡು ಹೇಳ್ತಾ ಇರ್ತಾನೆ, ನೀನು ತುಂಬಾನೇ ವೀಕ್ ಇದೆಯಾ, ಅದಕ್ಕೆ ನಾನು ನಿಂಗೆ ಮುಂಚೆನೆ ಹೇಳಿದ್ದು MH ಕಂಪ್ನಿ ನಿನ್ಗೆ ಸೂಟೇಬಲ್ ಅಲ್ಲ ಅಂತ. ನನ್ ಮಾತನ್ನ ಕೇಳಿ ನೀನು MH ಕಂಪ್ನಿಯಿಂದ ಡ್ರಾಪ್ ತಗೋಬಿಡ್ಬೇಕಾಗಿತ್ತು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋನೇ ಮುಂದೆ ಬಂದು ಜಿಯಾಂಗ್ಗೆ ಸೀಟ್ ಬೆಲ್ಟ್ ಹಾಕಿರೋದನ್ನ ತೆಗೆದ್ಬಿಟ್ಟು ಇಲ್ಲಿ ಅವಳ ಹೇರ್ ಸ್ಟೈಲ್ ನ ಸರಿ ಮಾಡ್ತಿರೋದನ್ನು ಕೂಡ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಹಿಂದೆಯಿಂದ ಒಂದು ಬ್ಲಾಂಕೆಟ್ ನ ತೆಗೆದ್ಬಿಟ್ಟು ಜಿಯಾಂಗಿಗೆ ಉಚ್ತಾ ಇರ್ತಾನೆ. ಅದೇ ಟೈಮ್ಗೆ ಹೀರೋಗೆ ಹೀರೋ ಅಸಿಸ್ಟೆಂಟ್ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ಅವನು ಓಪನ್ ಮಾಡಿ ನೋಡಿದಾಗ ಅವ್ರ ಅಸಿಸ್ಟೆಂಟ್ ಕೇಳ್ತಿರ್ತಾನೆ, ಬಾಸ್ ನೀವು ಎಲ್ಲಿದ್ದೀರಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ಹೊರಗಡೆ ಬಂದಿದ್ದೀನಿ, ನೀನು ತಲೆ ಕೆಡ್ಸ್ಕೋಬೇಡ, ನೀನು ಮನೆಗೆ ಹೋಗು ಅಂತ ಹೇಳ್ತಿರ್ತಾನೆ. ಸೀನು ಶಿಫ್ಟ್ ಆಗಿ ಹೀರೋ ಕನ್ವಿನಿಯನ್ಸ್ ಸ್ಟೋರಿಗೆ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವನು ಬಾಗ್ಲಲ್ಲಿ ನಿಂತ್ಕೊಂಡು ಹೇಳ್ತಾ ಇರ್ತಾನೆ, ನಾನು ಎಷ್ಟು ದೊಡ್ಡ ಪ್ರಾಬ್ಲಮ್ ಗಳನ್ನೇ ಸಾಲ್ವ್ ಮಾಡಿದ್ದೀನಿ, ಈಗ ಜಸ್ಟ್ ಒಂದು ಸ್ಯಾನಿಟರಿ ಪ್ಯಾಡ್ ಅಷ್ಟೇ, ಇದು ಏನೋ ನನ್ಗೆ ದೊಡ್ಡ ವಿಷಯನೇ ಅಲ್ಲ, ದೊಡ್ಡ ಟಾಪಿಕ್ ಅಲ್ಲ ಅಂತ ಹೇಳ್ಕೊತಿರ್ತಾನೆ. ಈಗ ಇಲ್ಲಿ ಹೀರೋ ಫುಲ್ ಧೈರ್ಯ ಮಾಡಿ ಕನ್ವಿನಿಯನ್ಸ್ ಸ್ಟೋರ್ಗೆ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವನು ಯಾವ ಕನ್ವಿನಿಯನ್ಸ್ ಸ್ಟೋರ್ಗೆ ಹೋಗಿರ್ತಾನೆ ಅಂದ್ರೆ ಶೂಲಿಂಗು ಯಾವ ಕನ್ವಿನಿಯನ್ಸ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಿರ್ತಾಳಲ್ಲ ಅವನು ಕೂಡ ಅಲ್ಲಿಗೆ ಬಂದಿರ್ತಾನೆ. ಇಲ್ಲಿ ಶೂಲಿಂಗು ಹೀರೋ ಬಂದಿದ ತಕ್ಷಣ ವೆಲ್ಕಮ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳಿಗೆ ಸ್ಟಾರ್ಟಿಂಗು ಹೀರೋನೇ ಅದು ಅಂತ ಪಕ್ಕ ಐಡಿಯಾ ಇರೋದಿಲ್ಲ. ಅದಕ್ಕೆ ಶೂಲಿಂಗು ಹೀರೋನೇ ನೋಡ್ತಾ ಇರ್ತಾಳೆ. ಇಲ್ಲಿ ಯಾವಾಗ ಹೀರೋನೇ ಅದು ಅಂತ ಗೊತ್ತಾಗುತ್ತೋ ಆಗ ಅವಳು ಹೈಡ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಶೂಲಿಂಗು ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಾ ಇರ್ತಾಳೆ, ಈ ರಾಕ್ಷಸ ಇಲ್ಲೇನ್ ಮಾಡ್ತಿದ್ದಾನೆ, ಇಲ್ಲ ಅವನು ನನ್ನ ಕಣ್ಣಿಡಿಬಾರ್ದು ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಹೋಗಿ ನೋಡಿದಾಗ ಅಲ್ಲಿ ತುಂಬಾ ತರ ಸ್ಯಾನಿಟರಿ ಪ್ಯಾಡ್ ಗಳು ಇರುತ್ತೆ. ಇದನ್ನ ನೋಡಿ ಅವನು ಫುಲ್ ಶಾಕ್ ಆಗ್ಬಿಡ್ತಾನೆ. ಹೀರೋ ಫುಲ್ ಕನ್ಫ್ಯೂಸ್ ಆಗ್ತಾ ಜಿಯಾಂಗಿಗೆ ಯಾವ ಸ್ಯಾನಿಟರಿ ಪ್ಯಾಡ್ ನ ತಗೊಂಡ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಶೂಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗ್ ಹೇಳ್ತಿರ್ತಾಳೆ, ಯಾವ್ದೇ ಕಾರಣಕ್ಕೂ ಅವನು ನನ್ನನ್ನ ಗುರ್ತಿಡಿಬಾರ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅವತ್ತು ಪಾರ್ಟಿಲಿ ಅವ್ನು ಹಾಕಿದ ಸೂಟು ತುಂಬಾ ಎಕ್ಸ್ಪೆನ್ಸಿವ್ ಇತ್ತು ಅನ್ಸುತ್ತೆ, ಅಕಸ್ಮಾತ್ ಅವನೇನಾದ್ರೂ ನನ್ಗೆ ಅದ್ರದ್ದು ರೀಫಂಡ್ ಮಾಡು ಅಂದ್ರೆ ನಾನಂತೂ ಸತ್ತೇ ಹೋಗ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಕನ್ವಿನಿಯನ್ಸ್ ಸ್ಟೋರಿಗೆ ಯಾಕೆ ಬಂದಿದ್ದೀನೋ ಆ ಉದ್ದೇಶ ಇನ್ನ ಪೂರ್ತಿಯಾಗಿಲ್ಲ, ಅದು ಅಲ್ದಲೆ ನಂದು ಮತ್ತೆ ಅವ್ನ ಮಗುಗೆ ಹೆಸರು ಕೂಡ ನಾನು ಇನ್ನ ಡಿಸೈಡೇ ಮಾಡಿಲ್ಲ ಅಂತ ಅವಳು ಫುಲ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಒಂದು ಸ್ಯಾನಿಟರಿ ಪ್ಯಾಡ್ ನ ಇಟ್ಕೊಂಡು ಅದ್ರಲ್ಲಿ ಹಿಂದೆ ಇರೋ ಡಿಸ್ಕ್ಲೈಮರ್ ನೆಲ್ಲ ಓದ್ತಾ ಇರ್ತಾನೆ. ಕನ್ವಿನಿಯನ್ಸ್ ಸ್ಟೋರ್ ಅಲ್ಲಿ ಇರೋ ಒಬ್ಬ ಕಸ್ಟಮರ್ ಹೀರೋನ ನೋಡ್ತಾನೆ ಇರ್ತಾನೆ. ಇದನ್ನ ನೋಡಿ ಹೀರೋಗೆ ಸ್ವಲ್ಪ ಎಂಬಾರಸ್ಮೆಂಟ್ ಫೀಲ್ ಆಗುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಶೂಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಬರಕ್ ಮುಂಚೆ ಅವಳು ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂತ ಕೆಳಗಡೆ ಕುತ್ಕೊಂಡು ಅವಳುಗಳೇ ಮೇಕಪ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ರ್ಯಾಕ್ ಅಲ್ಲಿರೋ ಎಲ್ಲಾ ಸ್ಯಾನಿಟರಿ ಪ್ಯಾಡ್ ಅಲ್ಲೂ ಒಂದೊಂದನ್ನ ತೆಗೆದು ಅವ್ನ ಬಾಸ್ಕೆಟ್ ಗೆ ಹಾಕೋತಾರದ್ನ ಇಲ್ಲಿ ನಮ್ಗೆ ತೋರಿಸಿ. ಇಲ್ಲಿ ಕನ್ವಿನಿಯನ್ಸ್ ಸ್ಟೋರ್ ಗೆ ಇಬ್ರು ಲೇಡೀಸ್ ಕೂಡ ಬಂದಿರ್ತಾರೆ. ಇಲ್ಲಿ ಹೀರೋ ಸ್ಯಾನಿಟರಿ ಪ್ಯಾಡ್ ನೆಲ್ಲ ತಗೋತಿರೋದಕ್ಕೆ ಇಲ್ಲಿ ಒಬ್ಳು ಲೇಡಿ ಹೇಳ್ತಿರ್ತಾಳೆ, ಬೇರೆಯವ್ರ ಬಾಯ್ ಫ್ರೆಂಡ್ ಗಳು ಯಾವತ್ತೂ ಡಿಸಪಾಯಿಂಟೆಡ್ ಆಗಿ ಇರೋದಿಲ್ಲ, ನಮ್ ಬಾಯ್ ಫ್ರೆಂಡ್ ಗಳನ್ನ ನೋಡ್ಬಿಟ್ರೆ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಪಕ್ಕದಲ್ಲಿರೋ ಲೇಡಿ ಹೇಳ್ತಾ ಇರ್ತಾಳೆ, ನೋಡೋ ಅವನು ನೋಡೋಕು ಕೂಡ ಎಷ್ಟು ಹ್ಯಾಂಡ್ಸಮ್ ಅಲ್ವಾ ಅಂತೆಲ್ಲ ಕೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಇಲ್ಲಿ ಬಿಲ್ಲಿಂಗ್ ಮಾಡ್ಸೋದಕ್ಕೆ ಅಂತ ಬಂದಿರ್ತಾನೆ. ಇಲ್ಲಿ ಅವನು ಎಕ್ಸ್ಕ್ಯೂಸ್ ಮಿ ಯಾರಾದ್ರೂ ಇದೀರಾ ಅಂತ ಕೇಳ್ತಿರ್ತಾನೆ. ಫುಲ್ ಜೋಕರ್ ತರ ಮೇಕಪ್ ಮಾಡ್ಕೊಂಡು ಕೆಳಗಡೆಯಿಂದ ಎದ್ಬಿಟ್ಟು ಹೆಲೋ ಸರ್ ವೆಲ್ಕಮ್ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಶೂಲಿಂಗ್ ನ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಡ್ತಾನೆ. ಇಲ್ಲಿ ಅವಳ ಮುಖಾನ ಇಲ್ಲಿ ಹೀರೋ ನೋಡ್ತಾ ಇರ್ತಾನೆ. ಇಲ್ಲಿ ಶೂಲಿಂಗು ಹೀರೋ ಕಂಡಿಡಿಬಾರ್ದು ಅಂತ ಅವಳ ಮುಖನ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಔಚ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾಳೆ. ಕಾಕ್ಟೇಲ್ ಪಾರ್ಟಿ ಹುಡುಗಿ ಇವಳೆ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನೇ ಅಲ್ವಾ ಅದು ಅಂತ. ಇಲ್ಲಿ ಅದಕ್ಕೆ ಅವಳು ಕಣ್ಣ ಎರಡನ್ನು ಒಂದ್ ಕಡೆ ಮಾಡ್ಕೊಂಡು ಏನ್ ಬೇಕಿತ್ತು ಸರ್, ನಾನು ನಿಮ್ಗೆ ಏನ್ ಹೆಲ್ಪ್ ಮಾಡ್ಲಿ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ಅದಾದ್ರೂ ಥರ್ಮಾಸ್ ಬಾಟಲ್ ಇದೆಯಾ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಒಂದ್ ನಿಮಿಷ ಇರಿ ವೇಟ್ ಮಾಡಿ ಅಂತ ಹೇಳ್ಬಿಟ್ಟು ಅವಳು ಒಳಗಡೆಯಿಂದ ತರಕ್ಕೆ ಹೋಗ್ತಿರ್ತಾಳೆ. ಈಗ ಶೂಲಿಂಗು ಥರ್ಮಲ್ ಕಪ್ ನ ತಗೊಂಡ್ಬಂದ್ಬಿಟ್ಟು ಹೀರೋ ಕೈಲಿ ಕೊಡ್ತಿರ್ತಾಳೆ. ಸರ್ ನೀವು ಕೇಳಿದ್ರಲ್ಲ ಇದೇ ಥರ್ಮಲ್ ಕಪ್ ತಗೊಳ್ಳಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಅದ್ರಲ್ಲಿ ನನ್ಗೆ ಬಿಸಿನೀರ್ ಬೇಕು ಅಂತ. ಒಂದ್ ನಿಮಿಷ ಇರಿ ಅನ್ಬಿಟ್ಟು ಅವಳು ಬಿಸಿನೀರು ಕೂಡ ತಗೊಂಡ್ಬಂದು ಇಲ್ಲಿ ಕೊಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಅದನ್ನ ಹಾಗೆ ಇಡ್ಕೊಂಡಿರು ಅಂತ. ಹೀರೋ ಬಿಸಿನೀರ್ಗೆ ಬ್ರೌನ್ ಶುಗರ್ ಹಾಕ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಸ್ಮೈಲ್ ಮಾಡ್ತಾ ಥರ್ಮಾಸ್ ಕಪ್ ನ ಇಟ್ಕೊಂಡು ಶೂಲಿಂಗ್ ಮುಖನ ನೋಡ್ಕೊಂಡು ಹೇಳ್ತಾ ಇರ್ತಾನೆ, ಈ ಬಿಸಿನೀರ್ ಇದೆ ಅದ್ರಲ್ಲೂ ಬ್ರೌನ್ ಶುಗರ್, ಅದಕ್ಕೆ ಶುಂಠಿ ಏಲಕ್ಕಿ ಕೂಡ ಹಾಕಿದ್ದಾರೆ, ಈ ಬಿಸಿ ಬಿಸಿ ನೀರ್ನ ನಿನ್ ಮುಖದ ಮೇಲೆ ಎಸೆದ್ ಬಿಟ್ರೆ ಏನಾಗುತ್ತೆ ಮೈ ಗರ್ಲ್ ಫ್ರೆಂಡ್ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಫುಲ್ ಎದ್ರುಕೊಂಡು ಹೀರೋನ ನೋಡ್ಕೊಂಡು ಹೇಳ್ತಿರ್ತಾಳೆ, ಹಾಗಾದ್ರೆ ಹ್ಯಾಂಡ್ಸಮ್ ಬಾಯ್ ನೀನೇನಾ, ಟ್ವಿನ್ ಸಿಸ್ಟರ್ ಮಿಸ್ಟೇಕ್ ಆಗಿ ನಿನ್ ಮೇಲೆ ಡ್ರಿಂಕ್ಸ್ ನ ಚೆಲ್ಬಿಟ್ಲಲ್ಲ ಅದು ನೀನೇನಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಮ್ಗೆ ಗೊತ್ತಿಲ್ಲ ಅವಳು ನಿಮ್ ಮೇಲೆ ಡ್ರಿಂಕ್ಸ್ ನ ಎಸದ್ಮೇಲೆ ನಿಜವಾಗ್ಲೂ ಮನೆಗೆ ಬಂದಾಗ ಎಷ್ಟು ಪಶ್ಚಾತ್ತಾಪದಲ್ಲಿ ಇದ್ಲು ಗೊತ್ತಾ, ನಾವು ಅವಳಿಗೆ ಎಷ್ಟು ಸಮಾಧಾನ ಮಾಡಿದ್ರು ಅವಳು ಸಮಾಧಾನನೇ ಆಗ್ತಾ ಇರ್ಲಿಲ್ಲ.
ಇಲ್ಲಿ ಶಿವಲಿಂಗು ಸುಮ್ಮನೆ ಡ್ರಾಮಾ ಮಾಡ್ತಾ ಅಳಕ್ಕೆ ಸ್ಟಾರ್ಟ್ ಮಾಡ್ತಾ ಹೇಳ್ತಿರ್ತಾಳೆ. ನಾವು ಎಷ್ಟು ಸಮಾಧಾನ ಮಾಡಿದ್ರು ಅವಳು ಸಮಾಧಾನ ಆಗ್ದಲೆ ಅದೇ ಪಶ್ಚಾತ್ತಾಪದಲ್ಲಿ ಅವಳು ಸನ್ಯಾಸ ತಗೋಬಿಟ್ಲು ಅಂತ ಹೇಳ್ತಿರ್ತಾಳೆ. ಅಷ್ಟು ಅಲ್ಲದೆ ನನ್ನ ಟ್ವಿನ್ ಸಿಸ್ಟರ್ ನಮ್ಮಿಂದ ತುಂಬಾ ದೂರದಲ್ಲಿ ಹೋಗಿ ನಾರ್ತ್ ಸಿಟಿಯಲ್ಲಿ ಸ್ಟೇ ಆಗಿದ್ದಾಳೆ ಅಂತ ಕೂಡ ಹೇಳ್ತಾ ಇರ್ತಾಳೆ. ಇಲ್ಲಿ ಶಿವಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ. ಇಷ್ಟೇ ಅಲ್ಲ, ಅವಳು ಕೂದಲು ಕೂಡ ಫುಲ್ ಕಟ್ ಮಾಡ್ಕೊಂಡಿದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಇಲ್ಲಿ ಶಿವಲಿಂಗು ಹೀರೋ ಕಡೆ ತಿರ್ಕೊಂಡು ಹೇಳ್ತಿರ್ತಾಳೆ, ಪ್ಲೀಸ್ ನೀವು ಅವಳನ್ನ ಕ್ಷಮಿಸ್ಬಿಡಿ, ಅದು ಅಲ್ದಲೆ ಅವಳು ಸ್ವಾಭಿಮಾನನ ತೋರಿಸಿದಾಳೆ ಅಂತ ಇಲ್ಲಿ ಶಿವಲಿಂಗು ಹೀರೋ ಹತ್ರ ಬೇಡ್ಕೋತಾ ಇರ್ತಾಳೆ. ಅದಕ್ಕೆ ಹೀರೋ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾನೆ, ಸರಿ ಆಯ್ತು ಹಾಗಾದ್ರೆ ನಾವು ಪೊಲೀಸ್ಗೆ ಕಾಲ್ ಮಾಡೋಣ, ನೀವು ಅವಳಿ ಜೋಳಿನ ಅಲ್ವಾ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಿವಲಿಂಗು ಹೀರೋನ ತಡಿತಾ ಹೇಳ್ತಿರ್ತಾಳೆ, ಸರಿ ಸರಿ ಆಯ್ತು, ಅದು ನಾನು ನಿಮ್ ಸೂಟಿಂದ ಏನ್ ಅಮೌಂಟ್ ಇದೆಯಲ್ಲ ಅದನ್ನೆಲ್ಲ ಕೊಟ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಪೊಲೀಸ್ ನಂಬರ್ ಏನು ಅಂತ ಶಿವಲಿಂಗ್ನ ರೇಗಿಸ್ತಾ 1 ಅಂತ ಟೈಪ್ ಮಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಿವಲಿಂಗು ಹೀರೋ ಫೋನ್ ನ ಹಿಡ್ಕೊಂಡು ಹೀರೋ ಕೈನ ಹಿಡ್ಕೊಂಡು ಹೇಳ್ತಿರ್ತಾಳೆ, ಸರ್ ಪ್ಲೀಸ್ ಸಾರಿ, ನಿಮ್ಗೆ ಏನ್ ಬೇಕೋ ಅದನ್ನ ತಗೊಳ್ಳಿ, ಬಿಲ್ ಎಲ್ಲ ನಾನ್ ಪೇ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶಿವಲಿಂಗು ಫುಲ್ ಕೈ ಮುಗ್ದು ಪ್ಲೀಸ್ ನನ್ನನ್ನ ಕ್ಷಮಿಸ್ಬಿಡಿ, ದೇವ್ರಿಗೋಸ್ಕರ ಆದ್ರೂ ನನ್ನನ್ನ ಬಿಟ್ಬಿಡಿ, ಹಾಗೆ ಹೀಗೆ ಅಂತೆಲ್ಲ ಕೇಳ್ಕೊತಿರ್ತಾಳೆ. ಇಲ್ಲಿ ಹೀರೋ ಎಲ್ಲಾನು ಫ್ರೀ ಆಗಿ ತಗೊಂಡ್ ಹೋಗ್ತಿರ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ ಥ್ಯಾಂಕ್ ಯು ಸೋ ಮಚ್ ಅಂತ. ಇಲ್ಲಿ ಅದಕ್ಕೆ ಶಿವಲಿಂಗ್ ಹೇಳ್ತಾ ಇರ್ತಾಳೆ, ಹಾಗೆಲ್ಲ ಏನು ಹೇಳ್ಬೇಡಿ ಸರ್ ಅಂತ. ಇಲ್ಲಿ ಶಿವಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾಳೆ, ಗುಡ್ ಬೈ, ಮತ್ತೆ ಇನ್ನೊಂದ್ಸತಿ ಬನ್ನಿ ಸರ್ ಅಂತ. ಇಲ್ಲಿ ಹೀರೋ ಆ ಪ್ಯಾಕೇಜ್ ನೆಲ್ಲ ನೋಡ್ಬಿಟ್ಟು ನಗ್ತಾ ಇರ್ತಾನೆ. ಶಿಫ್ಟ್ ಆಗಿ ಶಿವಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಶಿವಲಿಂಗು ಹೀರೋ ಬಂದಿರೋದಕ್ಕೆ ಫುಲ್ ಹೆದರ್ಕೊಬಿಟ್ಟಿರ್ತಾಳೆ. ಇಲ್ಲಿ ಅವಳಿಗೆ ಈಗ ಸಮಾಧಾನ ಆಗ್ತಿರುತ್ತೆ. ಇಲ್ಲಿ ಶಿವಲಿಂಗು ಹೇಳ್ತಿರ್ತಾಳೆ, ಥ್ಯಾಂಕ್ ಗಾಡ್ ಇವನು ಹೋದ್ನಲ್ಲ, ಇಷ್ಟಕ್ಕೆ ಇದು ಮುಗಿತಲ್ಲ, ನಾನಂತೂ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ದೆವ್ವ ಇಲ್ಲಿಗೆ ಬರ್ತಾನೆ ಅಂತ, ಬಂದ್ಬಿಟ್ನಲ್ಲ ಏನ್ ಮಾಡೋದೀಗ ಅಂತೆಲ್ಲ ಯೋಚನೆ ಮಾಡ್ತಿರ್ತಾಳೆ. ಈಗ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಕಾರ್ ಒಳಗಡೆ ಮಲಗಿರ್ತಾಳೆ. ಅವಳಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಕಾರ್ ಆಚೆಗಡೆನೆ ಕೆಲಸ ಮಾಡ್ತಾರದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಜಿಯಾನು ಹೀಗೆ ಸ್ವಲ್ಪ ಹೊತ್ತು ಮಲಗಿರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ಜಿಯಾಂಗಿಗೆ ಎಚ್ಚರ ಆಗೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗಿಗೆ ಎಚ್ಚರ ಆದ್ಮೇಲೆ ಅವಳು ಸುತ್ತಮುತ್ತ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮತ್ತೆ ಇಲ್ಲಿ ಹೀರೋ ಜಿಯಾಂಗಿಗೆ ಬ್ಲಾಂಕೆಟ್ ಹೊಚ್ಚಿರ್ತಾನೆ, ಇದನ್ನು ಕೂಡ ಅವಳು ನೋಡ್ತಿರ್ತಾಳೆ. ಇಲ್ಲಿ ಜಿಯಾಂಗು ಹೀರೋನ ಹುಡುಕ್ತಿರ್ತಾಳೆ. ಇಲ್ಲಿ ನೋಡಿದ್ರೆ ಹೀರೋ ಆಚೆ ನಿಂತ್ಕೊಂಡು ಕೆಲಸ ಮಾಡ್ತಿರೋದನ್ನ ನೋಡಿ ವಿಂಡೋನ ಓಪನ್ ಮಾಡಿ ಹೀರೋನ ನೋಡ್ತಾ ಇರ್ತಾಳೆ. ಇಲ್ಲಿ ವಿಂಡೋ ಓಪನ್ ಆಗಿರೋ ಸೌಂಡಿಗೆ ಹೀರೋ ಬಂದ್ಬಿಟ್ಟು ನೀನು ಎದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನೀನು ನನ್ನನ್ನ ಎಬ್ರಿಸ್ಬೇಕು ತಾನೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಂದು ಇನ್ನೂ ಸ್ವಲ್ಪ ಪೆಂಡಿಂಗ್ ವರ್ಕ್ ಇತ್ತು, ಅದನ್ನ ಮಾಡ್ತಿದ್ದೆ, ನಾನೇನು ನೀನು ಮಲಗಿದ್ಯಾ, ನಿನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತೆಲ್ಲ ಏನು ಮಾಡ್ತಿರ್ಲಿಲ್ಲ, ನೀನು ಜಾಸ್ತಿ ಬಿಲ್ಡಪ್ ತಗೊಳಕ್ಕೆ ಹೋಗ್ಬೇಡ ಅಂತೆಲ್ಲ ಹೇಳ್ತಿರ್ತಾನೆ. ಈ ಜಿಯಾಂಗ್ ಈ ಮಾತನ್ನ ಕೇಳಿ ಓ ಹೌದಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಆ ವಿಂಡೋ ಇಂದಾನೆ ಮುಂದಕ್ಕೆ ಬಂದ್ಬಿಟ್ಟು ಜಿಯಾಂಗಿಗೋಸ್ಕರ ಥರ್ಮಲ್ ಕಪ್ ನ ತಂದಿರ್ತಾನೆ. ಅದ್ರಲ್ಲಿ ಬಿಸಿನೀರಿರುತ್ತೆ, ಅದನ್ನ ಇಲ್ಲಿ ಜಿಯಾಂಗಿಗೆ ಅಂತ ಎತ್ಕೋತಾ ಇರ್ತಾನೆ. ಇಲ್ಲಿ ಹೀರೋ ಜಿಯಾಂಗ್ ನ ನೋಡ್ಬಿಟ್ಟು ಹೇಳ್ತಿರ್ತಾನೆ, ಅದು ಅಲ್ಲಿದೆ ನೋಡು ಅಂತ. ಇಲ್ಲಿ ಜಿಯಾಂಗು ಆ ಕಡೆ ತಿರುಗಿ ನೋಡಿದಾಗ ಅವನು ತುಂಬಾ ಒಂದು ದೊಡ್ಡ ಬ್ಯಾಗ್ ತುಂಬಾ ಅದನ್ನ ತಗೊಂಡ್ಬಂದಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇಷ್ಟೊಂದು ಇದು ತುಂಬಾ ಜಾಸ್ತಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇದು ಡಿಸ್ಕೌಂಟ್ ಅಲ್ಲಿ ನನ್ಗೆ ಸಿಕ್ಕಿರೋದು ಅಂತ. ಇಲ್ಲಿ ಹೀರೋ ಥರ್ಮಲ್ ಕಪ್ ನ ಕೊಡ್ತಾ ಹೇಳ್ತಿರ್ತಾನೆ, ತಗೋ ಇದನ್ನ ಕೊಡಿ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಏನಿದು ಅಂತ. ಇಲ್ಲಿ ಅದಕ್ಕೆ ಅವನು ಹೇಳ್ತಿರ್ತಾನೆ, ಶುಂಠಿ ಟೀ ಕುಡಿ ಅಂತ. ಇಲ್ಲಿ ಅದಕ್ಕೆ ಅವಳು ಕುಡಿಯಕ್ಕೆ ಅಂತ ಹೋದಾಗ ಹೀರೋ ಫುಲ್ ಕೇರ್ ಮಾಡ್ತಾ ಹೇಳ್ತಿರ್ತಾನೆ, ಅದು ಬಿಸಿ ಇದೆ, ನಿಧಾನ ಕುಡಿ, ಊದ್ಕೊಂಡ್ ಕುಡಿ, ಹಾಗೆ ಹೀಗೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಅದನ್ನ ಫುಲ್ ಎಂಜಾಯ್ ಮಾಡ್ತಾ ಕುಡಿತಿರ್ತಾಳೆ. ಇಲ್ಲಿ ಅವಳ ಮುಖದಲ್ಲಿ ಫುಲ್ ಸ್ಮೈಲ್ ಇರುತ್ತೆ. ಇಲ್ಲಿ ಹೀರೋ ಕೇಳ್ತಿದ್ದಾನೆ ಹೇಗಿದೆ ಟೇಸ್ಟ್ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಬಿಸಿ ಇದೆ ಅಂತ ಹೇಳ್ಬಿಟ್ಟು ಅವಳು ಇಲ್ಲಿ ಮತ್ತೆ ಕುಡಿತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗು ಮನೆಗೆ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಮನೆಗೆ ಬರ್ತಿರ್ತಾಳೆ, ಆದ್ರೆ ಶಿವಲಿಂಗ್ ಕೂಡ ಜಿಯಾಂಗ್ ಮನೇಲೆ ಇರ್ತಾಳೆ. ಜಿಯಾಂಗಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಜಿಯಾಂಗ್ ಬಂದಿದ ತಕ್ಷಣ ಶಿವಲಿಂಗು ನೀನು ಬಂದ್ಯಾ, ನಾನು ನಿನ್ಗೆ ವೆಯ್ಟ್ ಮಾಡ್ತಿದ್ದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಶಿವಲಿಂಗ್ ಬಂದಿರೋದನ್ನ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾಳೆ. ಏನು ಇಷ್ಟೊಂದು ಶಾಪಿಂಗ್ ಮಾಡಿದ್ಯಲ್ಲ, ಏನ್ ಶಾಪಿಂಗ್ ಮಾಡಿದ್ಯಾ, ಏನಾದ್ರೂ ಸ್ನಾಕ್ಸ್ ತಂದಿದ್ಯಾ ಅಂತ. ಇಲ್ಲಿ ಅವಳು ಬಂದಿದ ತಕ್ಷಣ ಬ್ಯಾಗ್ ನ ಇಸ್ಕೊಂಡು ಎಲ್ಲ ಓಪನ್ ಮಾಡಿ ನೋಡ್ತಿರ್ತಾಳೆ. ಅದರಲ್ಲಿ ಬರೀ ಸ್ಯಾನಿಟರಿ ಪ್ಯಾಡ್ ಇರೋದನ್ನ ನೋಡ್ಬಿಟ್ಟು ಏನು ನೀನೇನಾದ್ರೂ ಸರ್ವೆ ಮಾಡ್ತಾ ಇದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇದನ್ನೆಲ್ಲ ನಾನಲ್ಲ ಬೈ ಮಾಡಿರೋದು ಅಂತ. ಇಲ್ಲಿ ಅದಕ್ಕೆ ಶಿವಲಿಂಗು ಒಂದು ಸ್ಯಾನಿಟರಿ ಪ್ಯಾಡ್ ನ ಇಟ್ಕೊಂಡು ಯೋಚನೆ ಮಾಡ್ತಿರ್ತಾಳೆ, ಈ ಸ್ಯಾನಿಟರಿ ಪ್ಯಾಡ್ ಗಳನ್ನೆಲ್ಲ ನನ್ಗೆ ಯಾಕೆ ಅನ್ಸ್ತಿದೆ ಯೋನ್ ಶೈನ್ ನನ್ನ ಸ್ಟೋರಿಂದಾನೆ ಬೈ ಮಾಡ್ಕೊಂಡು ಹೋಗಿದ್ದು. ಹಾ ಹೌದು, ಇದನ್ನೆಲ್ಲ ಯೋನ್ ಶೈನೇ ತಗೊಂಡೋಗಿದ್ದು, ಇದೆಲ್ಲ ಸೇಮ್ ಅದೇ ತರನೇ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಕೈಯಲ್ಲಿ ಒಂದು ಥರ್ಮಲ್ ಕಪ್ ಇರುತ್ತೆ, ಅದನ್ನ ತಗೊಂಡು ಹೇಳ್ತಿರ್ತಾಳೆ, ಇದೇ ತರನೇ ಥರ್ಮಲ್ ಕಪ್ ನ ನಾನು ಯೋನ್ ಶೈಗೂ ಕೂಡ ಕೊಟ್ಟಿದ್ದು. ನನ್ನ ಪ್ರಕಾರ ನನ್ನ ಗೆಸ್ಸಿಂಗು ಕರೆಕ್ಟ್ ಆಗಿದ್ರೆ ಇದರಲ್ಲಿ ಬ್ರೌನ್ ಶುಗರ್ ಮತ್ತೆ ಹಾಟ್ ವಾಟರ್ ಇರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಅವಳು ಓಪನ್ ಮಾಡಿ ಅದನ್ನ ಸ್ಮೆಲ್ ನೋಡಿದಾಗ ಇಲ್ಲಿ ಅವಳಿಗೆ ಅದೇ ಅಂತ ಗೊತ್ತಾಗುತ್ತೆ. ಇಲ್ಲಿ ನಮ್ಗೆ ಜಿಯಾಂಗ್ ನ ತೋರಿಸ್ತಾರೆ. ಜಿಯಾಂಗ್ ಅಂತ ಶಿವಲಿಂಗ್ ಮಾತನ್ನ ಕೇಳಿ ಫುಲ್ ಶಾಕ್ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಶಿವಲಿಂಗ್ ಎದ್ದೋಗಿ ಜಿಯಾಂಗ್ ಪಕ್ಕದಲ್ಲಿ ಕುತ್ಕೊಂಡು ಅವಳು ಹಾಕಿರೋ ಕೋಟ್ ನ ನೋಡ್ಕೊಂಡು ಹೇಳ್ತಿರ್ತಾಳೆ, ಈ ಕೋಟು ಯೋನ್ ಶಾ ಇದೆ ಅಲ್ವಾ, ನಿಮ್ಮಿಬ್ರು ಮಧ್ಯೆ ಏನ್ ನಡೀತಿದೆ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಂತೂ ಅವಳು ಫುಲ್ ಸರ್ಪ್ರೈಸ್ ಆಗ್ಬಿಟ್ಟಿರ್ತಾಳೆ. ಅದಕ್ಕೆ ಜಿಯಾಂಗು ನಗ್ತಾ ಹೇಳ್ತಿರ್ತಾಳೆ, ಏನ್ ನಡೀತಿರುತ್ತೆ, ಏನೋ ನಡೆಯೋದಿಲ್ಲ, ನಿನಗೆ ಗೊತ್ತಾ ಯೋನ್ ಶಾ ಜೊತೆ ನಾನು ಯಾವಾಗೆಲ್ಲ ಇರ್ತೀನಿ ಅವಾಗೆಲ್ಲ ನನ್ನ ಜೊತೆ ಕೆಟ್ಟದೇ ನಡೆಯುತ್ತೆ. ಮೊದಲು ನಾನು ದೇವಸ್ಥಾನಕ್ಕೆ
ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಶೂಲಿಂಗ್ ಹತ್ರ ಹೇಳ್ತಿರ್ತಾಳೆ, ನಿಂಗೆ ಗೊತ್ತಾ ಅಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಬರೀ ನಾವಿರೋ ರೂಮಲ್ಲಿ ಮಾತ್ರನೇ ಕರೆಂಟ್ ಹೋಗ್ಬಿಟ್ಟಿತ್ತು. ಮತ್ತೆ ಇವನ್ ಶೈ ಒಂದೇ ರೂಮಲ್ಲಿ ಸಿಗಾಕೋಬಿಟ್ಟಿದ್ವಿ. ಅದು ಅಲ್ದಲೆ ನನ್ನ ಪೀರಿಯಡ್ಸ್ ಕೂಡ ಬೇಗ ಬಂದ್ಬಿಡ್ತು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗು ನಗ್ತಾ ಹೇಳ್ತಿರ್ತಾಳೆ, ಇನ್ನು ನೀವಿಬ್ರು ಒಂದೇ ರೂಮಲ್ಲಿ ಇದ್ರಿ, ಅದು ಅವನು ನಿನ್ಗೆ ಕೋಟ್ ಕೊಡೋದು ಅಷ್ಟೇ ಅಲ್ಲ ಅಂತ ನಿನ್ ಪೀರಿಯಡ್ಸ್ಗೆ ಅವನು ಸ್ಯಾನಿಟರಿ ಪ್ಯಾಡ್ ಕೂಡ ಬೈ ಮಾಡಿ ಮತ್ತೆ ನಿನ್ಗೆ ಟೀ ಕೂಡ ಕುಡ್ಸದ್ನ ಅಂತೆಲ್ಲ ಕೇಳ್ತಿರ್ತಾಳೆ. ಶೂಲಿಂಗು ಫುಲ್ಲು ಮಿಕ್ಸ್ ಎಕ್ಸ್ಪ್ರೆಷನ್ಸ್ ನ ಕೊಡ್ತಿರ್ತಾಳೆ. ಅವಳು ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಾಳೆ ಮತ್ತೆ ಫುಲ್ ಶಾಕ್ ಅಲ್ಲಿ ಇರ್ತಾಳೆ. ಮತ್ತೆ ಅವಳು ಸ್ಮೈಲ್ ಮಾಡ್ತಾ ಟೀಸ್ ಮಾಡ್ತಾ ಮಾತಾಡ್ತಿರ್ತಾಳೆ ಇದನ್ನೆಲ್ಲ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಅವನು ಸ್ವಲ್ಪ ಒಳ್ಳೆ ವ್ಯಕ್ತಿ, ಅದಕ್ಕೆ ಅವನು ನನ್ಗೆ ಹೆಲ್ಪ್ ಮಾಡ್ದ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಇದನ್ನ ನೋಡೋದಕ್ಕೆ ಒಂಥರ ಡೇರಿಂಗ್ ಸಿಯೋ ಸ್ಟೋರಿ ಇದ್ದಂಗಿದೆ. ಹೀರೋಯಿನ್ ಮತ್ತೆ ಹೀರೋ ಲಿಫ್ಟ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಆಗ ಹೀರೋಯಿನ್ಗೆ ಕ್ಲೋಸ್ಟ್ರೋಫೋಬಿಯಾ ಇರುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕ್ಲೋಸ್ಟ್ರೋಫೋಬಿಯಾ ಏನಂದ್ರೆ ಒಂದು ಚಿಕ್ಕ ಜಾಗದಲ್ಲಿ ಯಾರಾದ್ರೂ ಸಿಗಾಕೊಂಡ್ರೆ ಅವ್ರಿಗೆ ಉಸಿರು ಕಟ್ಟೋದು, ಅವ್ರಿಗೆ ಅಲ್ಲಿ ಇರಕ್ಕೆ ಆಗದೆ ಇರೋ ತರ ಇರುತ್ತಲ್ಲ, ಅದನ್ನ ಇಲ್ಲಿ ಕ್ಲೋಸ್ಟ್ರೋಫೋಬಿಯಾ ಅಂತ ಹೇಳ್ತಾರೆ. ಇಲ್ಲಿ ಶೂಲಿಂಗು ಹೀಗೆಲ್ಲ ಹೇಳ್ತಾ ರೊಮ್ಯಾಂಟಿಕ್ ಸೀನ್ ನ ನೆನ್ಪಿಸ್ಕೊಂಡು ಅವಳು ಹಗ್ ಮಾಡ್ಕೋತಾ ಇರ್ತಾಳೆ. ಆಗ ಜಿಯಾಂಗು ಒಂಥರ ಎಕ್ಸ್ಪ್ರೆಷನ್ಸ್ ನ ಕೊಟ್ಕೊಂಡು ಹಾ ಸಾಕ್ ಮಾಡು, ಆ ತರ ಎಲ್ಲ ನೀನ್ ಅನ್ಕೊಂಡಂಗೆಲ್ಲ ಏನು ನಡೆದಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿನ್ ಪ್ರಕಾರ ಅವನು ಡೇರಿಂಗ್ ಸಿಯೋನೇ ಆಗಿರ್ಬೋದು, ಆದ್ರೆ ನಾನು ಸೆನ್ಸಿಟಿವ್ ಗರ್ಲ್, ಇನ್ನೋಸೆಂಟ್ ಗರ್ಲ್ ಅಲ್ಲ ಅಂತ ಹೇಳ್ತಿರ್ತಾಳೆ. ಮತ್ನೆಲ್ಲ ಕೇಳಿ ಶೂಲಿಂಗಿಗೆ ಬೇಜಾರಾಗ್ಬಿಡುತ್ತೆ, ನೀನು ತುಂಬಾ ಬೋರಿಂಗ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಾಳೆ, ಅದು ಸರಿ ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಹಾ ನೋಡು ನಾನು ನಿನ್ಗೆ ಹೇಳೋದೇ ಮರ್ತೋಗ್ಬಿಟ್ಟೆ, ನನ್ನ ರೂಮ್ಮೇಟ್ ಇದ್ದಾಳಲ್ಲ ಅವಳು 3 days ವರ್ಗು ಮೆಡಿಟೇಷನ್ ಮಾಡ್ತಾಳಂತೆ, ಅದಕ್ಕೆ 3 days ವರ್ಗು ನಾನು ನಿನ್ ರೂಮಲ್ಲೇ ಇರ್ತೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಜಿಯಾಂಗು ಫುಲ್ಲು ಖುಷಿಯಾಗಿ ಹೇಳ್ತಿರ್ತಾಳೆ, ಫೈನಲಿ ಯಾವುದೋ ಒಂದು ಇನ್ನೋಸೆಂಟ್ ಗರ್ಲ್ ನನ್ನ ಜೊತೆ ಇರ್ತಾಳೆ, ರೂಮ್ ಶೇರ್ ಮಾಡ್ಕೋತಾಳೆ, ನನಗೂ ಕಂಪ್ನಿ ಸಿಕ್ತು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಹಾಗಾದ್ರೆ ನಾನು ಅಷ್ಟೊಂದು ಇನ್ನೋಸೆಂಟಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ವೆದರು ತುಂಬಾನೇ ಕೋಲ್ಡ್ ಆಗಿದೆ, ಅದಕ್ಕೆ ಫೇಸ್ ಮಾಸ್ಕ್ ಹಾಕೋಬೇಕು ಅಂತೆಲ್ಲ ಹೇಳ್ತಿರ್ತಾಳೆ. ಅದು ಸರಿ ಒಂದ್ ನಿಮಿಷ ಇರು, ನನ್ನ ಹತ್ರ ಒಂದು ಎಕ್ಸ್ಟ್ರಾ ಬಾಕ್ಸ್ ಇದೆ, ಇದು ನಿನ್ಗೆ ಸೂಟ್ ಆಗುತ್ತೆ ಅಂತ ಆ ಬಾಕ್ಸ್ ನ ಇಲ್ಲಿ ಅವಳು ಕೊಡ್ತಿರ್ತಾಳೆ. ಇದನ್ನ ನೋಡಿ ಶೂಲಿಂಗು ವಾವ್ ನೀನು ಎಷ್ಟು ಕ್ಯೂಟ್ ಅಂತ ಇಲ್ಲಿ ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಜಿಯಾಂಗು ಶೂಲಿಂಗ್ ಮಾಡಿರೋ ಅಡ್ಗೆನೆಲ್ಲ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಡ್ತಾಳೆ. ಶೂಲಿಂಗ್ ಇದನ್ನೆಲ್ಲ ನೀನೇನ ಮಾಡಿದ್ದು ಅಂತ ಕೇಳ್ತಿರ್ತಾಳೆ. ಇದ್ರ ಸ್ಮೆಲ್ ಎಷ್ಟು ಗಮ್ ಅಂತಿದೆ ಅಂತ ಹೇಳ್ತಿರ್ತಾಳೆ. ಆಗ ಶೂಲಿಂಗಿಗೆ ನೆನಪಾಗುತ್ತೆ, ಅಯ್ಯೋ ನಾನು ಗ್ಯಾಸ್ ಮೇಲೆ ಸುಪ್ಪಿಟ್ಟಿದ್ದೆ, ಒಂದ್ ನಿಮಿಷ ಇರೋ ಅದು ಸಿದೋಗ್ಬಿಡುತ್ತೆ ಅಂತ ಅವಳು ಎದ್ದು ಓಡೋಗ್ತಾ ಇರ್ತಾಳೆ. ಇಲ್ಲಿ ಜಿಯಾಂಗು ಹೀರೋ ತಂದ್ಕೊಟ್ಟಿರೋ ಥರ್ಮಲ್ ಕಪ್ ನ ಇಟ್ಕೊಂಡು ಸ್ಮೈಲ್ ಮಾಡ್ತಿರ್ತಾಳೆ. ಆಮೇಲೆ ಸ್ವಲ್ಪ ಹೊತ್ತು ಹೀಗೆ ಸ್ಮೈಲ್ ಮಾಡೋದ್ಮೇಲೆ ಇಲ್ಲ ಇದೆಲ್ಲ ಪಾಸಿಬಲ್ ಅಲ್ಲ ಅಂತ ಅದ್ರಲ್ಲಿರೋ ಸ್ವಲ್ಪ ವಾಟರ್ನ ಕುಡಿದ್ಬಿಟ್ಟು ಅವಳು ಮತ್ತೆ ಎತ್ತಿಟ್ಬಿಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ MH ಕಂಪ್ನಿನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಒಂದು ಬುಕ್ನ ಓದ್ತಾ ಇರ್ತಾಳೆ. ಅದೇ ಟೈಮ್ಗೆ ಆ ಕಡೆಯಿಂದ ಹೀರೋ ಬರ್ತಾ ಇರ್ತಾನೆ. ಇಲ್ಲಿ ಜಿಯಾಂಗು ಯಾವ ತರ ರಿಯಾಕ್ಷನ್ ಕೊಡ್ತಿರ್ತಾಳೆ ಅಂದ್ರೆ ಹೀರೋಗೆ ಅವಳು ಫುಲ್ಲು ಅಟ್ರಾಕ್ಟ್ ಆಗ್ತಿದ್ದಾಳೆ ಅನ್ನೋ ತರ ರಿಯಾಕ್ಷನ್ಸ್ ನ ಕೊಡ್ತಾ ಇರ್ತಾಳೆ. ಆದ್ರೆ ಇಲ್ಲಿ ಹೀರೋ ಜಿಯಾಂಗ್ನ ಅಬ್ಸರ್ವ್ ಮಾಡೋದಿಲ್ಲ, ಅವನು ಹಾಗೆ ಮುಂದಕ್ಕೆ ನಡ್ಕೊ ಬಂದ್ಬಿಡ್ತಾನೆ. ಇಲ್ಲಿ ಜಿಯಾಂಗು ಬುಕ್ನ ಅವಳ ಮುಖದ ಹತ್ರ ಔಚ್ ಇಟ್ಕೊಂಡು ಹೀರೋನ ಕದ್ದು ನೋಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಅದೇ ಟೈಮ್ಗೆ ಹೀರೋಗೆ ಒಂದು ಫೈಲ್ಸ್ ನ ತಗೊಂಡು ಹೀರೋ ಅಸಿಸ್ಟೆಂಟ್ ಬಂದ್ಬಿಟ್ಟು ಹೇಳ್ತಿದ್ದಾನೆ, ಬಾಸ್ ಇದು ನಮ್ಮ ಕ್ಲೈಂಟ್ ನ ನೆಕ್ಸ್ಟ್ ವೀಕು ಮೀಟ್ ಆಗೋ ಜಾಗ, ನೀವು ಇದು ಚೆಕ್ ಮಾಡಿ ಸೈನ್ ಹಾಕೊಂಡ್ ಕೊಡಿ, ನಿಮ್ಗೆಲ್ಲ ಓಕೆ ಇದೆ ಅಂದ್ರೆ ನಾನು ಟಿಕೆಟ್ಸ್ ನ ಬುಕ್ ಮಾಡಿ ಕನ್ಫರ್ಮ್ ಮಾಡಿ ರೂಮ್ನು ಕೂಡ ಅಲರ್ಟ್ ಮಾಡ್ಕೋತೀನಿ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಇಲ್ಲಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಬುಕ್ ನ ನೋಡ್ಬಿಟ್ಟು ಅವಳು ಯಾಕೆ ಈ ತರ ಆಡ್ತಿದ್ದಾಳೆ ಅಂತ ಬುಕ್ ನ ಎತ್ತಿಕ್ಬಿಟ್ಟು ಹೋಗಿ ಅವಳು ಟೇಬಲ್ ಹತ್ರ ಅವಳು ಕುತ್ಕೋತಾಳೆ. ಇಲ್ಲಿ ಹೀರೋ ಮತ್ತೆ ಹೀರೋ ಅಸಿಸ್ಟೆಂಟ್ ಹೀಗೆ ಡಿಸ್ಕಷನ್ ನಡೆಸ್ತಾ ಇರ್ತಾರೆ. ಆಗ ಹೀರೋ ಅಸಿಸ್ಟೆಂಟ್ ಗೆ ಒಂದು ಕಾಲ್ ಬರುತ್ತೆ. ಇಲ್ಲಿ ಅವನು ಹೇಳ್ತಿದ್ದಾರೆ, ಬಾಸ್ ಈ ಕಾಲ್ ನ ನಾನು ಪಿಕ್ ಮಾಡ್ಬೇಕು ಅಂತ. ಅದಕ್ಕೆ ಹೀರೋ ಹೇಳ್ತಿದ್ದಾನೆ, ಸರಿ ಆಯ್ತು ಹೋಗಿ ಕಾಲ್ ನ ಪಿಕ್ ಮಾಡು ಅಂತ. ಇಲ್ಲಿ ಹೀರೋ ಈಗ ಜಿಯಾಂಗ್ ನ ನೋಡ್ತಾನೆ. ಇಲ್ಲಿ ಜಿಯಾಂಗು ಫುಲ್ಲು ಕೆಲಸ ಮಾಡೋ ತರ ಆಕ್ಟಿಂಗ್ ಮಾಡ್ತಿರ್ತಾಳೆ. ಇಲ್ಲಿ ಹೀರೋ ಕೈಲಿ ಒಂದು ಪೆನ್ ಇರುತ್ತೆ, ಅದನ್ನ ಅವನು ಕೆಳಗಡೆ ಬೀಳಿಸ್ಬಿಟ್ಟು ಜಿಯಾಂಗ್ ಕಡೆಗೆ ಕಾಲಲ್ಲಿ ಒದ್ಬಿಡ್ತಾನೆ. ಇಲ್ಲಿ ಜಿಯಾಂಗು ಹೀರೋನ ನೋಡ್ಬಿಟ್ಟು ಆಮೇಲೆ ಪೆನ್ನ ತಕ್ಕೊಡೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಇಲ್ಲಿ ಅದೇ ಟೈಮ್ಗೆ ಹೀರೋ ಕೂಡ ಬರ್ತಾನೆ. ಇಲ್ಲಿ ಒಂದೇ ಪೆನ್ನ ಇಬ್ರು ಕೈಯಲ್ಲೂ ಹಿಡ್ಕೊಂಡಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಇವರಿಬ್ರು ಫೇಸು ತುಂಬಾ ಅಂದ್ರೆ ತುಂಬಾನೇ ಹತ್ರದಲ್ಲಿ ಇರುತ್ತೆ. ಇಲ್ಲಿ ಜಿಯಾಂಗು ಸ್ವಲ್ಪ ಹೊತ್ತಾದ್ಮೇಲೆ ಆ ಪೆನ್ನ ಅವಳಾಗವಳೆ ಬಿಟ್ಬಿಡ್ತಾಳೆ. ಇಲ್ಲಿ ಹೀರೋ ಕೂಡ ಎದ್ದು ನಿಂತ್ಕೋತಾನೆ. ಇಲ್ಲಿ ಅವ್ರಿಬ್ರಿಗೂ ಒಂಥರ ಆಕ್ವರ್ಡ್ ಮೂಮೆಂಟ್ ಫೀಲ್ ಆಗ್ಬಿಟ್ಟಿರುತ್ತೆ. ಅಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಆಗ ಹೀರೋ ಹೇಳ್ತಿರ್ತಾನೆ, ನೀನು ಸ್ಟಾಫ್ದು ಬರ್ಜರ್ ಲಿಸ್ಟ್ ನ ಚೆಕ್ ಮಾಡ್ದ, ನಾನು ನಿನ್ಗೆ ಕಳ್ಸ್ಕೊಟ್ಟಿದ್ನಲ್ಲ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಹಾ ನಾನು ಚೆಕ್ ಮಾಡಿದೆ, ಇವತ್ತು ಆಫ್ಟರ್ನೂನ್ ನಾನು ಅವ್ರನ್ನ ಮೀಟ್ ಮಾಡಕ್ ಕೂಡ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಸರಿ ಆಯ್ತು ನೀನು ಅದನ್ನೆಲ್ಲ ರಿಪೋರ್ಟ್ ನ ಕಲೆಕ್ಟ್ ಮಾಡಿದ್ಮೇಲೆ ನಾನು ನಿನ್ನನ್ನ ಮೀಟ್ ಆಗ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋಗೆ ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಒಂದ್ ಕೈಯಲ್ಲಿರೋ ಪೆನ್ನ ಜಿಯಾಂಗಿಗೆ ಕೊಡ್ತಾ ಇರ್ತಾನೆ, ತಗೋ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಈ ಪೆನ್ನು ನಂದಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಪೆನ್ನ ವಾಪಸ್ ತಗೋಬಿಡೋದನ್ನ ನಮ್ಗೆ ತೋರಿಸ್ತಾರೆ.
ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಕ್ಲೈಂಟ್ ಅವ್ರ ಮನೆಗೆ ಹೋಗಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊತಿರ್ತಾಳೆ. ಇಷ್ಟರಲ್ಲಿ ನನ್ನ ಹೆಸರು ಬಂದು ಜಿಯಾಂಗ್ ಜೂನ್ ಅಂತ, ನಾನು MH ಕಂಪ್ನಿಯಲ್ಲಿ ಕೆಲಸ ಮಾಡೋದು, ಮಾತ್ರ ನಾನು ಕೆಲಿಂಗ್ ಕಂಪ್ನಿ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಮಿಸ್ಟರ್ ಲೀ ಜಿಯಾಂಗ್ ಕೊಟ್ಟಿರೋ ವಿಸಿಟಿಂಗ್ ಕಾರ್ಡ್ ನ ಅವ್ನ ಜೋಬಲ್ಲಿ ಇಟ್ಕೊಂಡು MH ಕಂಪ್ನಿಯಿಂದ ಬಂದಿದ್ದೀರಾ, ಅದು ಅಲ್ಲದೆ ಕೆಲಿನ್ ಫಾರ್ಮಸ್ಯೂಟಿಕಲ್ಸ್ ಬಗ್ಗೆ ನನ್ನ ಹತ್ರ ಏನ್ ಮಾತಾಡ್ಬೇಕು, ನಾನು ಕೆಲಿನ್ ಕಂಪ್ನಿಯಿಂದ ಆಲ್ರೆಡಿ ಹೊರಗಡೆ ಬಂದ್ಬಿಟ್ಟಿದೀನಿ, ನಾನು ಅದ್ರಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಹಾ ಈ ವಿಷಯದ ಬಗ್ಗೆ ನನ್ಗೂ ಕೂಡ ಗೊತ್ತಿದೆ, ಅದು ಅಲ್ಲದೆ ಕೆಲಸ ಬಿಡೋದೇನು ನಿಮ್ಗೆ ಖುಷಿ ವಿಷಯ ಅಲ್ಲ, ಆದ್ರೆ ನಾನು ಏನ್ ಕೇಳ್ಪಟ್ಟಿದ್ದೀನಿ ಅಂದ್ರೆ ನಿಮ್ನ ಕೆಲ್ಸದಿಂದ ತೆಗ್ದಾಕ್ಬಿಟ್ಟಿದಾರಂತೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಿಸ್ಟರ್ ಲೀ ಕೇಳ್ತಿರ್ತಾರೆ, ಇದೆಲ್ಲ ಆಗೋಗಿದೆ, ಇದ್ರ ಬಗ್ಗೆ ನೀನ್ ಯಾಕೆ ಇವಾಗ ಮಾತಾಡ್ತಿದ್ಯಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಹಾ ನನ್ಗೂ ಗೊತ್ತು ಇದೆಲ್ಲ ಆಗೋಗಿದೆ ಅಂತ, ಆದ್ರೆ ಇದು ಇಲ್ಲಿಗೆ ನಿಂತಿಲ್ಲ, ಇದು ಮುಂದಕ್ಕೂ ಕೂಡ ನಡೀತಾ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಕೆಲಿಂಗ್ ಕಂಪ್ನಿಯ ಪ್ರಕಾರ ನಿಮ್ ಕೆಲ್ಸನೇ ಸರಿ ಇರ್ಲಿಲ್ವಂತೆ, ನಿಮ್ ಕೆಲ್ಸದ ಮೇಲೆ ಅವರು ಆರೋಪ ಮಾಡಿದ್ದಾರೆ, ಅದು ನಿಜಾನ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಮಿಸ್ಟರ್ ಲೀಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಅವರು ಹೇಳ್ತಿರ್ತಾರೆ, ಅವ್ರ ಕೆಲ್ಸದಲ್ಲಿ ನಾನ್ ತಪ್ಪು ಹುಡುಕಿದ್ದು, ಎಷ್ಟೋ ಜನ ಮಾಡ್ತಿರೋ ತಪ್ಪನ್ನ ನಾನ್ ಐಡೆಂಟಿಫೈ ಮಾಡಿದ್ದು, ನನ್ ತಪ್ಪು ಹೇಗಾಗುತ್ತೆ ನೀನೇ ಹೇಳು ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಹಾಗಾದ್ರೆ ನಿಮ್ ಪ್ರಕಾರ ನೀವು ಬೇರೆ ಎಂಪ್ಲಾಯಿಗಳು ಏನೇನ್ ತಪ್ಪು ಮಾಡಿದ್ದಾರೆ ಅಂತ ಕಂಡುಹಿಡಿದ್ರಿ, ಅದಕ್ಕೆ ನಿಮ್ಮನ್ನ ಫೈರ್ ಮಾಡಿದ್ರು, ಅದ್ಯಾಕೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೀ ಹೇಳ್ತಿರ್ತಾರೆ, ನೀವೇ ಏನಾದ್ರೂ ಆಗ್ಲಿ ಬಿಡು, ನನ್ಗೆ ಮತ್ತೆ ಆ ವಿಷಯದಲ್ಲಿ ಇನ್ವಾಲ್ವ್ ಆಗೋಕ್ಕೆ ನಂಗೊಂದು ಚೂರು ಇಷ್ಟ ಇಲ್ಲ, ದಯವಿಟ್ಟು ನನ್ನನ್ನು ಒಬ್ಬನೇ ಇರಕ್ಕೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಅವರು ಎದ್ದೋಗೋದಕ್ಕೆ ಅಂತ ಎದ್ದೋಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನೀವೇನಾದ್ರೂ ಅವ್ರ ಮಾತನ್ನ ಕೇಳಿದಿದ್ರೆ ನಿಜವಾಗ್ಲೂ ಅವರು ನಿಮ್ಮನ್ನ ಕೆಲ್ಸದಿಂದ ತೆಗ್ದಾಕ್ತಾ ಇರ್ಲಿಲ್ಲ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೀ ಹೇಳ್ತಿದ್ದಾರೆ, ನನ್ನ ಕೆಲ್ಸದಿಂದ ತೆಗ್ದಾಕಿದ್ದಕ್ಕೆ ಕಾರಣ ಏನು ಅಂದ್ರೆ ನಾನು ಸತ್ಯದ ಪರವಾಗಿದ್ದೆ, ಇದಕ್ಕೇನಾದ್ರೂ ಅರ್ಥ ಇದೆ, ಇದೆಲ್ಲ ಬರೀ ನಾನ್ ಸೆನ್ಸ್ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಲೀ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಈ ತರ ರಿಸಲ್ಟ್ ನ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ, ಇದನ್ನ ನಾನು ಡಿಸರ್ವ್ ಕೂಡ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾರೆ, ಮಿಸ್ಟರ್ ಲೀ ನಿಮ್ಗೆ ಏನೇನು ಅನ್ಯಾಯ ಆಗಿದೆಯಲ್ಲ ಅದಕ್ಕೆಲ್ಲ ಅವರು ಬೆಲೆ ಕಟ್ಟಲೇಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೀ ಸ್ಮೈಲ್ ಮಾಡ್ತಾ ಆಡ್ಕೋತಾ ಹೇಳ್ತಿರ್ತಾರೆ, ಏನು ಬೆಲೆ ಕಟ್ಬೇಕಾ, ನೋಡು ನನ್ನ ಲೈಫ್ ಹೇಗಾಗಿದೆ ಅಂತ ನೋಡು, ನಾನು ಯಾವುದೋ ಒಂದು ಬುಕ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, ಆ ಬುಕ್ ಕಂಪ್ನಿಯಲ್ಲಿ ಒಂದಿನಕ್ಕೆ ಒಂದು ಬುಕ್ನು ಕೂಡ ಸೇಲ್ ಮಾಡೋದು ತುಂಬಾನೇ ಕಷ್ಟ, ನನ್ನ ಲೈಫು ಯಾವ ಥರ ಆಗ್ಬಿಟ್ಟಿದೆ ಅಂದರೆ ನಾನು ಯಾರಿಗೋ ಪ್ರಾಮಿಸ್ ಮಾಡೋಕ್ಕಾಗಲ್ಲ, ನನ್ನ ಲೈಫಲ್ಲಿ ಏನು ನಾನು ಸಾಧನೆ ಕೂಡ ಮಾಡೋಕ್ಕಾಗಲ್ಲ, ನನ್ನ ಲೈಫೇ ವೇಸ್ಟ್ ಆಗಿಬಿಟ್ಟಿದೆ, ನಾನು ಜಸ್ಟ್ ಬದುಕೋದಕ್ಕೋಸ್ಕರ ತಿನ್ನೋ ಊಟಕ್ಕೋಸ್ಕರ ದುಡಿತಿದ್ದೀನಿ ಅಷ್ಟೇ ಹೊರತು ನನಗೆ ಯಾವುದೇ ಥರ ಆಸೆ ಕನ್ಸುಗಳೇ ಇಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಲೀ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಈಗ ನೀನೇ ನನಗೆ ಹೇಳು, ನನ್ನ ಲೈಫಲ್ಲಿ ಏನೇ ನಡೀತಿದೆಯಲ್ಲ ಇದೆಲ್ಲ ನಿನಗೆ ಸರಿ ಅನ್ನಿಸುತ್ತಾ, ನೀನೇನೋ ಹೇಳ್ದಲ್ಲ ಒಂದು ವ್ಯಾಲ್ಯೂನ ಕಟ್ಟಬೇಕು, ನಿಮಗೆ ಒಂದು ಬೆಲೆ ಕಟ್ಟಬೇಕು ಅಂತ, ಈ ಬೆಲೆ ನನಗೆ ಸರಿ ಹೋಗುತ್ತಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಸಾರಿ ಮಿಸ್ಟರ್ ಲೀ ಅಂತ ಕೇಳ್ತಿರ್ತಾಳೆ. ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳಬೇಕು ಅಂತ ಹೋಗ್ತಿರ್ತಾಳೆ, ಆದರೆ ಮಿಸ್ಟರ್ ಲೀ ಈ ಮಾತನ್ನೆಲ್ಲ ಕೇಳಿಸ್ಕೊಳ್ದಾಳೆ, ಫಸ್ಟ್ ನೀನು ಇಲ್ಲಿಂದ ಆಚೆ ಹೋಗು ಅಂತ ಅವಳನ್ನ ಆ ಗೇಟಿಂದ ಆಚೆಗೆ ತೆಳ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಜಿಯಾಂಗ್ ಹೇಳ್ತಿರ್ತಾಳೆ, ಒಂದ್ ನಿಮಿಷ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ ಅಂತ. ಇಲ್ಲಿ ಮಿಸ್ಟರ್ ಲೀ ಕೇಳಿಸ್ಕೊಳ್ಳಕ್ಕೆ ರೆಡಿನೇ ಇರೋದಿಲ್ಲ. ಜಿಯಾಂಗು ಗೇಟಿಂದ ಆಚೆ ಹೋದ್ಮೇಲೆ ಒಂದ್ ನಿಮಿಷ ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೀ ಸರಿ ಆಯ್ತು ಏನ್ ಹೇಳು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೋಡಿ ನೀವು ಇಷ್ಟೊಂದು ಸೈಲೆಂಟ್ ಆಗಿರೋದ್ರಿಂದ ನೆಕ್ಸ್ಟ್ ಟಾರ್ಗೆಟ್ಗಳು ನಾವು ಆಗ್ತೀವಿ, ಬರೀ ನೀವು ಈ ಮಾತುಗಳನ್ನೆಲ್ಲ ಮುಚ್ಚಿಡೋದ್ರಿಂದ ಅಷ್ಟೇನ್ ಬೇರೆಯವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ನಿಮ್ಮ ಹತ್ರ ಯಾಕೆ ಬಂದಿದ್ದೀನಿ ಅಂದ್ರೆ ನಿಮ್ಗೆ ಏನೋ ಒಂದು ಸತ್ಯ ಗೊತ್ತಿದೆ, ನೀವು ಇದನ್ನ ಎಲ್ಲರಿಗೂ ಹೇಳಿ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳಕ್ಕೆ ಇದೆ ಲಾಸ್ಟ್ ಚಾನ್ಸ್ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೀ ಹೇಳ್ತಿರ್ತಾರೆ, ಎಲ್ಲ ಮುಗಿತಾ ನಿಂದು ಮಾತಾಡಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಜಿಯಾಂಗ್ ಮುಖಾನ ನೋಡ್ಕೊಂಡು ಜೋರಾಗಿ ಬಾಗ್ಲನ್ನ ಹಾಕ್ಬಿಡ್ತಾರೆ. ಜಿಯಾಂಗು ಕ್ಲೋಸ್ ಆಗಿರೋ ಬಾಗ್ಲನ್ನ ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಅವಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ, ಸುತ್ತಮುತ್ತ ನೋಡ್ತಿರ್ತಾಳೆ, ಆಮೇಲೆ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಶೂಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗು ಕನ್ವೀನಿಯನ್ಸ್ ಸ್ಟೋರ್ಗೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾಳೆ. ಅಲ್ಲಿ ನೋಡಿದ್ರೆ ಆಲ್ರೆಡಿ ಅವಳ ಡ್ರೀಮ್ ಬಾಯ್ ಬಂದ್ಬಿಟ್ಟಿರ್ತಾನೆ. ಇದನ್ನ ನೋಡಿ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ವಾವ್ ಇವನು ನನ್ಗಿಂತ ಮುಂಚೆನೆ ಬಂದ್ಬಿಡ್ನ, ಎಷ್ಟು ಪಂಚಾಲಿಟಿ ಇವನು ಯಾವಾಗ್ಲೂ ಕರೆಕ್ಟ್ ಟೈಮ್ಗೆ ಬರ್ತಾನೆ ಹಾಗೆ ಹೀಗೆ ಅಂತ ಮನ್ಸಲ್ಲೇ ಮಾತಾಡ್ಕೋತಿರ್ತಾಳೆ. ಸೀನು ಶಿಫ್ಟ್ ಆಗಿ ಶೂಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಅವಳು ಆಲ್ರೆಡಿ ಕನ್ವೀನಿಯನ್ಸ್ ಸ್ಟೋರ್ ಒಳಗಡೆ ಕೆಲಸ ಮಾಡಕ್ಕೆ ಅಂತ ಬಂದಿರ್ತಾಳೆ. ಡ್ರೀಮ್ ಬಾಯ್ ನ ನೋಡ್ಕೊಂಡು ಕೆಲಸ ಮಾಡ್ತಾ ಮನ್ಸಲ್ಲೇ ಮಾತಾಡ್ಕೋತಾ ಇರ್ತಾಳೆ. ಇವನ್ ರೈಟ್ ಪ್ರೊಫೈಲ್ ಕೂಡ ಎಷ್ಟು ಕ್ಯೂಟ್ ಆಗಿ ಮತ್ತೆ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದಾನೆ ನೋಡು, ಅದು ಅಲ್ದಲೆ ಒಂಚೂರು ಕೂಡ ಡೈವರ್ಟೇ ಆಗ್ದಲೆ ಎಷ್ಟು ಡೆಡಿಕೇಶನ್ ಇಂದ ಕೆಲಸ ಮಾಡ್ತಿದ್ದಾನೆ ಅಂತೆಲ್ಲ ಇವಳು ಫುಲ್ ಇಂಪ್ರೆಸ್ ಆಗಿರೋ ತರ ಮಾತಾಡ್ಕೋತಿರ್ತಾಳೆ.
ಇಲ್ಲಿ ಶೋಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಏನಾದರೂ ಆಗಲಿ ಇವತ್ತು ನಾನು ಅವ್ನ ನಂಬರ್ನ ಈಸ್ಕೊಳ್ಳೇಬೇಕು, ಮೋಸ್ಟ್ಲಿ ಅವನು ನನಗೆ ನಂಬರ್ ಕೊಡಲ್ಲ ಅನ್ಸುತ್ತೆ ಅಂತ ಎಲ್ಲ ಥರನೂ ಅವಳೇ ಯೋಚನೆ ಮಾಡ್ತಿರ್ತಾಳೆ. ಶಿಫ್ಟ್ ಆಗಿ ಶೋಲಿಂಗು ಕಾಫಿ ತೊಗೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳು ಕಾಲ್ಚಾರಿ ಮಿಸ್ ಆಗಿ ಅವ್ರ ಡ್ರೀಮ್ ಬಾಯ್ ಮೇಲೆನೆ ಬಿದ್ದೋಗ್ಬಿಡ್ತಾರೆ. ಇಲ್ಲಿ ಅದಕ್ಕೆ ಆ ಡ್ರೀಮ್ ಬಾಯ್ ಕೇಳ್ತಿರ್ತಾನೆ, ನೀನು ಹುಷಾರಾಗಿದ್ಯಾ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಅವಳು ಹೇಳ್ತಿರ್ತಾಳೆ, ನಾನು ನಿಜವಾಗ್ಲೂ ಹುಷಾರಾಗಿದ್ದೀನಿ, ನಿಮ್ಮ ಮೊಬೈಲ್ನ ನಾನು ರಿಪೇರಿಗೆ ತೊಗೊಂಡೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವನು ಕೆನ್ನೆ ಇಟ್ಕೊಂಡು ಸರಿ ಆಯಿತು ಅಂತ ಆ ಕೆನ್ನೆನ ಮುದ್ದು ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ರಿಯಾಲಿಟಿ ಏನಂದ್ರೆ ಇದನ್ನೆಲ್ಲ ಶೋಲಿಂಗು ಬರೀ ಕನ್ಸ್ ಕಾಣ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಶೋಲಿಂಗು ಹೇಳ್ತಿರ್ತಾಳೆ, ಮೊಬೈಲ್ ಮೇಲೆ ನೀರಿರ್ಸೋದು ಕಷ್ಟ ಅನ್ಸುತ್ತೆ, ಲ್ಯಾಪ್ಟಾಪ್ ತುಂಬಾ ಕಾಸ್ಟ್ಲಿ ಇರ್ಬೋದು, ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಆ ಸ್ಟೋರ್ಗೆ ಒಬ್ರು ಕಸ್ಟಮರ್ ಬಂದು ಎಕ್ಸ್ಕ್ಯೂಸ್ ಮೀ ರೆಡ್ ಬುಲ್ ಇದೆಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶೋಲಿಂಗು ಒಂದ್ ನಿಮಿಷ ಇರಿ, ನಾನು ಹೋಗಿ ತಗೊಂಡ್ ಬರ್ತೀನಿ ಇದೆ ಅಂತ ಹೇಳ್ಬಿಟ್ಟವಳು ಅಲ್ಲಿಂದ ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಶೋಲಿಂಗು ರೆಡ್ ಬುಲ್ ತರಕ್ಕೆ ಅಂತ ಹೋದಾಗ ಆ ಕಸ್ಟಮರ್ ಅಲ್ಲಿವರೆಗೂ ಶೋಲಿಂಗಿಗೆ ಮುಖ ಕಾಣಿಸ್ಬಾರ್ದು ಅಂತ ಮುಖನ ಅವಚಿಟ್ಕೊಂಡಿರ್ತಾನೆ. ಯಾವಾಗ ಅವಳು ಒಳಗಡೆ ಹೋಗ್ತಾಳೋ ಅವನು ಮೆತ್ತಗೆ ಕ್ಯಾಶ್ ಡ್ರಾವರ್ ಹತ್ರ ಹೋಗ್ಬಿಟ್ಟು ಒಂದು ATM ಕಾರ್ಡ್ ತರ ಇರೋದನ್ನ ಕಾರ್ಡ್ ಹಾಕ್ಬಿಟ್ಟು ಕ್ಯಾಶ್ ಡ್ರಾವರ್ನ ಓಪನ್ ಮಾಡ್ಕೊಂಡು ಅದರಲ್ಲಿರೋ ಎಲ್ಲಾ ದುಡ್ಡನ್ನು ಎತ್ಕೊಂಡು ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಆ ಕಳ್ಳ ದುಡ್ಡೆಲ್ಲ ಎತ್ಕೊಂಡೋದ್ಮೇಲೆ ಶೋಲಿಂಗು ತಗೊಳ್ಳಿ ನೀವು ಕೇಳಿದ್ರಲ್ಲ ರೆಡ್ ಬುಲ್ ಅಂತ ಒಳಗಡೆಯಿಂದ ತಗೊಂಡ್ಬಂದು ಕೊಡ್ತಿರ್ತಾಳೆ. ಅಲ್ಲಿ ನೋಡಿದ್ರೆ ಆ ಕಸ್ಟಮರು ಇರೋದೇ ಇಲ್ಲ. ಇವನೆಲ್ಲಿಗೆ ಹೋದ ಅಂತ ಇವಳು ಆ ಕಡೆ ಈ ಕಡೆ ಎಲ್ಲ ನೋಡ್ತಿರ್ತಾಳೆ. ಅದೇ ಟೈಮ್ಗೆ ಇನ್ನೊಬ್ರು ಲೇಡಿ ಕಸ್ಟಮರ್ ಬರ್ತಾ ಇರ್ತಾರೆ. ಒಂದೇ ನಿಮಿಷ ಇರಿ ಬಿಲ್ಲಿಂಗ್ ಮಾಡ್ಕೊಡ್ತೀನಿ ಅಂತ ಅವಳು ಬಿಲ್ಲಿಂಗ್ ಮಾಡೋದಕ್ಕೆ ಅಂತ ಒಳಗಡೆ ಹೋಗ್ತಾಳೆ. ಇಲ್ಲಿ ಆ ಲೇಡಿ ಕಸ್ಟಮರ್ ಮೊಬೈಲ್ ಇಂದಾನೆ ಪೇಮೆಂಟ್ ನೆಲ್ಲ ಮಾಡೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಶೋಲಿಂಗಿಗೆ ಒಂದು ಐಡಿಯಾ ಬರುತ್ತೆ, ಒಂದ್ ಕೆಲಸ ಮಾಡ್ತೀನಿ, ನನ್ನ ಹತ್ರ ಇರೋ ಅಮೌಂಟ್ ನ ಕೊಟ್ಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡಕ್ ಹೇಳಿದ್ರೆ ಅದರಿಂದ ನನ್ಗೆ ಅವ್ರ ನಂಬರ್ ಸಿಗ್ಬೋದು ಅಂತ ಇಲ್ಲಿ ಅವಳು ಡ್ರೀಮ್ ಬಾಯ್ ನ ನೋಡ್ಕೊಂಡು ಮಾತಾಡ್ತಿರ್ತಾಳೆ. ಇಲ್ಲಿ ಶೋಲಿಂಗ ಸ್ಮೈಲ್ ಮಾಡ್ತಾ ಕ್ಯಾಶ್ ಬಾಕ್ಸ್ ನ ಓಪನ್ ಮಾಡಿ ನೋಡ್ತಾಳೆ. ಅದ್ರಲ್ಲಿ ನೋಡಿದ್ರೆ ₹1 ಕೂಡ ದುಡ್ಡೇ ಇರೋದಿಲ್ಲ. ಇಲ್ಲಿ ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ. ದುಡ್ಡೇನಾಯ್ತು ಇದ್ಯಾಕೆ ಇಲ್ಲಿಲ್ಲ ಅಂತ ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಶೋಲಿಂಗ ಸ್ಟೋರ್ ಅಲ್ಲಿ ಎಲ್ಲಾ ಕಡೆನೂ ಯಾರಾದ್ರೂ ಇದಾರ ಅಂತ ನೋಡ್ತಿರ್ತಾಳೆ. ಅಲ್ಲಿ ನೋಡಿದ್ರೆ ಯಾರು ಇರೋದಿಲ್ಲ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಇಲ್ಲಿ ನೋಡಿದ್ರೆ ಯಾರು ಇಲ್ವಲ್ಲ, ಏನಾಯ್ತು, ನನ್ನ ಅಮೌಂಟ್ ಎಲ್ಲ ಎಲ್ಲೋಯ್ತು ಅಂತ ಯೋಚನೆ ಮಾಡ್ತಿರ್ತಾಳೆ. ಶೋಲಿಂಗ್ ಅವಳು ಡ್ರೀಮ್ ಬಾಯ್ ಹತ್ರ ಹೋಗ್ಬಿಟ್ಟು ಎಕ್ಸ್ಕ್ಯೂಸ್ ಮೀ, ನೀವು ಇಲ್ಲಿ ಯಾರನ್ನಾದ್ರೂ ನೋಡಿದ್ರೆ ನನ್ನ ಅಮೌಂಟ್ ಎಲ್ಲ ಕಳ್ತನ ಆಗ್ಬಿಟ್ಟಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡ್ರೀಮ್ ಬಾಯ್ ಇಲ್ಲ, ನಾನು ಯಾರನ್ನೂ ನೋಡಿಲ್ಲ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಶೋಲಿಂಗ್ ಡ್ರೀಮ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಆದ್ರೆ ನೀನು ಬೆಳಗ್ಗೆಯಿಂದ ಯಾವಾಗ ಕೆಲ್ಸಕ್ಕೆ ಬಂದಿದ್ಯಾ ಆಗಿಂದ 3 ಸತಿ ನೀನ್ ಕೌಂಟರ್ ನ ಬಿಟ್ಟು ನೀನು ಆಚೆಗೆ ಬಂದಿದ್ಯಾ, ಆಮೇಲೆ ಇಬ್ರು ಕಸ್ಟಮರ್ ಗಳು ಬಂದಿದ್ರು ಅಂತ ಹೇಳ್ತಿರ್ತಾನೆ. ಇಲ್ಲಿ ಶೋಲಿಂಗ್ ಡ್ರೀಮ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅವರಿಬ್ರು ಮಧ್ಯೆ ಏನೂ ನಡೆದಿಲ್ಲ, ಅವರಿಬ್ರಲ್ಲ ಯಾರಾದ್ರೂ ಒಬ್ರು ಕಳ್ತನ ಮಾಡಿರ್ಬೋದು, ನೀನು ರೆಡ್ ಬುಲ್ ನ ಆಚೆ ತಗೊಂಡ್ ಬರೋಷ್ಟೊತ್ತಿಲಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಶೋಲಿಂಗ್ ಹೇಳ್ತಿರ್ತಾಳೆ, ಹಾಗಾದ್ರೆ ತುಂಬಾ ಹೊತ್ತಾಗಿಲ್ಲ, ಇದನ್ನ ನಾನು ಈಗಲೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಫೋನ್ ತಗೊಂಡು ಪೊಲೀಸ್ಗೆ ಕಾಲ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೋಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ನೀನು ಪೊಲೀಸ್ನ ಕರಿತಿದ್ಯಾ ಅಂದ್ರೆ ನಿನ್ಗೆ ಪ್ರೂಫ್ ಕೂಡ ಬೇಕಾಗುತ್ತೆ. ನೋಡಿ, ಈ ಸ್ಟೋರ್ ಅಲ್ಲಿ 4 CCTV ಕ್ಯಾಮ್ರಾ ಇದೆ, ಅದರಿಂದ ನೀನು ವಿಡಿಯೋ ಕ್ಲಿಪ್ಸ್ ಗಳನ್ನೆಲ್ಲ ತಗೊಳಕ್ ಆಗುತ್ತಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೋಲಿಂಗ್ ಹೇಳ್ತಿರ್ತಾಳೆ, ಇದೆಲ್ಲ ನಂಗೂ ಗೊತ್ತು, ಕೌಂಟರ್ ಮೇಲ್ಗಡೆ ಕೂಡ ಒಂದು CCTV ಕ್ಯಾಮ್ರಾ ಇದೆ, ಆದ್ರೆ ಅದು ತುಂಬಾ ದಿನದಿಂದ ಕ್ಲೋಸ್ ಆಗ್ಬಿಡಿದೆ, ಅದು ವರ್ಕಿಂಗ್ ಅಲ್ಲಿ ಇಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಶೋಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಸರಿ ಆಯ್ತು ನಾನೇ ನೋಡ್ತೀನಿ ಇರು ಅಂತ. ಈಗ ಸೀನ್ ಶಿಫ್ಟ್ ಆಗಿ ಶೋಲಿಂಗ್ ಮತ್ತೆ ಶೋಲಿಂಗ್ ಡ್ರೀಮ್ ಬಾಯ್ ಆ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದನ್ನ ಚೆಕ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಇಲ್ಲಿ ಶೋಲಿಂಗ್ ಡ್ರೀಮ್ ಬಾಯ್ ಶೋಲಿಂಗ್ ನ ಕೇಳ್ತಿರ್ತಾನೆ, ನೀನು ರೆಡ್ ಬುಲ್ ಹುಡ್ಕೋದಕ್ಕೆ 3 ಮಿನಿಟ್ಸ್ ಆದ್ರೂ ಟೈಮ್ ತಗೊಂಡಿದ್ಯಾ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಅವಳು ಹ್ಞೂ ಅಂತ ತಲೆಲ್ಲಾಡಿಸ್ತಿರ್ತಾಳೆ. ಇಲ್ಲಿ ಶೋಲಿಂಗ್ ಡ್ರೀಮ್ ಬಾಯ್ ಆ ಟೈಮಿಂಗ್ಸ್ ಅಲ್ಲಿ ಏನೇನ್ ರೆಕಾರ್ಡ್ ಆಗಿತ್ತೋ ಅದನ್ನೆಲ್ಲ ಓಪನ್ ಮಾಡಿ ನೋಡ್ತಿರ್ತಾರೆ. ಆ ರೆಕಾರ್ಡಿಂಗ್ ಅಲ್ಲಿ ಆ ಕಳ್ಳ ಕೂಡ ಸಿಗಾಕೋತಾನೆ. ಇಲ್ಲಿ ಶೋಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಮೋಸ್ಟ್ಲಿ ನಾವು ಹುಡುಕ್ತಿದ್ದ ವ್ಯಕ್ತಿ ಇವನೇ ಇರ್ಬೋದು, ಒಂದ್ಸತಿ ನೀನು ನೋಡು ಅಂತ ಹೇಳ್ತಿರ್ತಾನೆ. ಇಲ್ಲಿ ಶೋಲಿಂಗು ಆ ಕಳ್ಳನ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ಹೌದು ಇದೇ ವ್ಯಕ್ತಿನೇ ನನ್ನ ರೆಡ್ ಬುಲ್ ತರೋದಕ್ಕೆ ಕಳ್ಸಿದ್ದು, ನಾನು ಈಗಲೇ ಪೊಲೀಸ್ಗೆ ಫೋನ್ ಮಾಡ್ತೀನಿ ಅಂತ ಫೋನ್ ನ ಎತ್ಕೋತಾ ಇರ್ತಾಳೆ. ಆಗ ಶೋಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ನೋಡು ನಿನ್ಗೆ ದುಡ್ಡು ಬೇಕು ಅಂದ್ರೆ ನನ್ ಜೊತೆ ಬಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಶೋಲಿಂಗ್ ಡ್ರೀಮ್ ಬಾಯ್ ಹಾಗೆಲ್ಲ ಹೇಳ್ಬಿಟ್ಟು ನನ್ನ ಜೊತೆ ಬಾ ಅಂತ ಕರ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಅವನು ಸ್ಟೋರಿಂದ ಆಚೆಗೆ ಹೋಗ್ತಿರುವಾಗ ಶೋಲಿಂಗ್ ಕೂಡ ಡ್ರೀಮ್ ಬಾಯ್ ಹಿಂದೆನೆ ಹೋಗ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ MS ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಇವರಿಬ್ರು ಡಿಸ್ಕಷನ್ ನಡೆಸ್ತಿರ್ತಾರೆ. ಇಲ್ಲಿ ಮ್ಯಾನೇಜರು ಹೇಳ್ತಾ ಇರ್ತಾರೆ, ನಿನ್ ಪ್ರಕಾರ ಏನ್ ಹೇಳ್ತಿದ್ಯಾ ಅಂದ್ರೆ ಕೆಲ್ಲಿಂಗ್ ಕಂಪ್ನಿಯ ಯಾರು CEO ಇದಾರೆ ಅವ್ರನ್ನ ಚೇಂಜ್ ಮಾಡ್ಬೇಕು ಅಂತ ನೀನು ಹೇಳ್ತಿದ್ಯಾ ಅಲ್ವಾ ಅಂತ ಇಲ್ಲಿ ಅವರು ಹೀರೋನ ಕೇಳ್ತಿರ್ತಾರೆ. ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಕೆಲ್ಲಿಂಗ್ ಕಂಪ್ನಿಯ ದೇಯಿಂಗ್ CEO ಇದಾರಲ್ಲ ಅವರು 3 ವರ್ಷದ ಹಿಂದೆ ಕಂಪ್ನಿಯ ಅಮೌಂಟ್ ನ ಫ್ರಾಡ್ ಕೆಲಸ ಮಾಡಿ ದುಡ್ಡನ್ನೆಲ್ಲ ಅವ್ರಿಗೆ ತಗೊಂಡಿದ್ರು, ಇದು ಫ್ಯೂಚರ್ ಅಲ್ಲಿ ದೊಡ್ಡ ಬ್ಲಾಸ್ಟ್ ಆಗುತ್ತೆ, ಇದರಿಂದ ದೊಡ್ಡ ಪ್ರಾಬ್ಲಮ್ ಗಳಾಗುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳ್ತಿರ್ತಾರೆ, ಅವನು ತುಂಬಾ ದೊಡ್ಡ ಕಿಲಾಡಿ, ಅವನು ತುಂಬಾ ವರ್ಷದಿಂದ CEO ಆಗಿದ್ದಾನೆ, ಕೆಲ್ಲಿಂಗ್ ಕಂಪ್ನಿಯ ಶೇರ್ ಹೋಲ್ಡಿಂಗು 2nd ರ್ಯಾಂಕ್ ಅಲ್ಲಿ ಅವನಿರೋದು, ಅವನ್ಗೆ ಕಾಂಪಿಟೇಟರ್ ಆಗಿ ನಿಂತ್ಕೊಳ್ಳೋದು ಯಾರು ಇಲ್ಲ, ತುಂಬಾನೇ ಕಷ್ಟ ಅಂತೆಲ್ಲ ಹೇಳ್ತಿರ್ತಾರೆ. ಅಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಕೆಲ್ಲಿಂಗ್ ಕಂಪ್ನಿಯ ಶೇರ್ಸ್ ಗಳನ್ನ ನಾವು ಕೂಡ ಬೈ ಮಾಡಿದೀವಿ, ಇನ್ ಫ್ಯೂಚರ್ ಅಲ್ಲಿ ಡೆಲ್ಲಿಂಗ್ ಮಾಡಿರೋ ತಪ್ಪುಗಳೆಲ್ಲ ಜನಗಳ ಮುಂದೆ ಬಂದ್ಬಿಟ್ರೆ ನಮ್ ಶೇರ್ಸ್ ಗಳು ಮತ್ತೆ ನಮ್ಗಿರೋ ರೆಪ್ಯುಟೇಷನ್
ರೆಪ್ಯುಟೇಷನ್ ಕೂಡ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೇಳ್ತಿರ್ತಾರೆ, ಸರಿ ಆಯ್ತು ಇದಕ್ಕೆಲ್ಲ ನಿನ್ನ ಹತ್ರ ಏನ್ ಪ್ರೂಫ್ ಇದೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಮ್ಗೆ ಒಬ್ರು ವ್ಯಕ್ತಿ ಸಿಕ್ಕಿದ್ದಾರೆ, ಅವರು ಇದ್ರ ಬಗ್ಗೆ ಎಲ್ಲ ಹೇಳಕ್ಕೆ ರೆಡಿ ಇದ್ದಾರೆ, ಆದ್ರೆ ಅದು ಏನೇನ್ ಇದೆಯಲ್ಲ ಡೀಟೇಲ್ಸ್ ನೆಲ್ಲ ನಾವು ಚೆಕ್ ಮಾಡಿ ವೆರಿಫೈ ಮಾಡ್ತಿದೀವಿ ಅಂತ ಹೇಳ್ತಿರ್ತಾನೆ. ಹೀರೋಯಿಗೆಲ್ಲ ಮಾತಾಡ್ತಾ ಮ್ಯಾನೇಜಿಂಗ್ ಡೈರೆಕ್ಟರ್ ಕಪ್ಪಿಗೆ ಟೀ ಆಗ್ತಿರೋದನ್ನ ಕೂಡ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅದಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳ್ತಿರ್ತಾರೆ, ಬಿಸ್ನೆಸ್ ಒಂಥರ ಯುದ್ಧ ಇದ್ದಂಗೆ, ಯುದ್ಧ ಒಂಥರ ನಾವ್ ಆಡೋ ಚೆಸ್ ಗೇಮ್ ಇದ್ದಂಗೆ, ಆದಷ್ಟು ಬೇಗ ನಿನ್ ದಾಳನ ಮುಂದಕ್ಕೆ ನಡೆಸಬೇಕು ಅಂತ ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಹೀರೋಗೆ ಹೇಳ್ತಿರ್ತಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಹಾಗಾದ್ರೆ ನಿಂಗೆ ಗೊತ್ತಿದೆ ಕೆಲಿಂಗ್ ಕಂಪ್ನಿ ಜೊತೆ ನೀನು ಹೇಗೆ ಡೀಲ್ ಮಾಡ್ಬೇಕು ಅಂತ ಕೇಳ್ತಿರ್ತಾರೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಕೆಲಿಂಗ್ ಕಂಪ್ನಿಯ ಶೇರ್ ಹೋಲ್ಡರ್ ಮೀಟಿಂಗ್ ಅಲ್ಲಿ ಡೆಲ್ಲಿಂಗು ಯಾವ್ದೇ ಕಾರಣಕ್ಕೂ ಅಲ್ಲಿ ಸಕ್ಸಸ್ ಆಗ್ದಲೆ ಅವನು ಸ್ಟೆಪ್ ಡೌನ್ ಆಗೋ ತರ ನಾವು ಮಾಡ್ಬೇಕು ಅಂತ ನೀವ್ ಹೇಳ್ತಿದ್ದೀರಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾಳೆ ನಡೀತಿರೋ ಕೆಲಿಂಗ್ ಕಂಪನಿ ಮೀಟಿಂಗ್ ಅಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಆಪರ್ಚುನಿಟಿ ಏನೋ ಚೆನ್ನಾಗಿದೆ, ಆದ್ರೆ ಟೈಮಿಂಗ್ ತುಂಬಾ ಕಮ್ಮಿ ಇದೆ ಅಂತ ನಿಮಗೆ ಅನ್ನಿಸ್ತಿಲ್ವಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳ್ತಿರ್ತಾರೆ, ಆಪರ್ಚುನಿಟಿ ಕೂಡ ಚೆನ್ನಾಗಿದೆ, ಅದು ಅಲ್ಲದೆ ಎಲ್ಲ ದಳಗಳು ನಮ್ ಕಡೆನೆ ಇದೆ, ಸುಮ್ನೆ ಮಾಡ್ಬಿಡೋಣ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬಿಟ್ಟು ಆಮೇಲೆ ಹೇಳ್ತಿರ್ತಾನೆ, ನನಗೆ ಗೊತ್ತಿದೆ ಹೇಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅವನು ಚೆಸ್ ಆಡೋದನ್ನ ಕಂಟಿನ್ಯೂ ಮಾಡ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ MH ಕಂಪ್ನಿಗೆ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಕೂಡ ಅದೇ ಟೈಮ್ಗೆ ಬರ್ತಿರ್ತಾನೆ. ಇಲ್ಲಿ ಹೀರೋ ಜಿಯಾಂಗ್ ಹತ್ರ ಕೇಳ್ತಿರ್ತಾನೆ, ಹೇಗ್ ನಡೀತಿದೆ ಎಲ್ಲಾನು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಾನು ಇನ್ನೊಂದ್ಸತಿ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ, ನಾನು ಮಾತಾಡಿದಾಗ ಅವರು ಏನು ಒಪ್ಕೊಳ್ಳಕ್ಕೆ ರೆಡಿನೇ ಇರ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿನ್ ಕೆಲ್ಸದಲ್ಲಿ ನೀನು ಎಫರ್ಟ್ ಆಗ್ತಿಲ್ಲ ಅನ್ಸುತ್ತೆ, ಏನ್ ಮಾಡೋದು, ನಾಳೆ ಕೆಲಿಂಗ್ ಜೊತೆ ಮೀಟಿಂಗ್ ಇದೆ, ಆದ್ರೆ ವಿಟ್ನೆಸ್ ರೆಡಿ ಇಲ್ವಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸೊ ಕಂಗ್ರಾಚುಲೇಷನ್ಸ್, ನಿನ್ನ ಹತ್ರ ಮುಂಚೆ 2 ಚಾನ್ಸ್ ಇತ್ತು, ಇವಾಗ ಒಂದೇ ಚಾನ್ಸ್ ಇರೋದು ಅಂತ ಇಲ್ಲಿ ಹೀರೋ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಆಗಂತೆಲ್ಲ ಹೇಳ್ಬಿಟ್ಟು ಸ್ಮೈಲ್ ಮಾಡಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ಜಿಯಾಂಗಿಗೆ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ಆ ಮೆಸೇಜ್ ಅಲ್ಲಿ ಮಿಸ್ಟರ್ ಲೀ ನಾಳೆ ಮೀಟಿಂಗಿಗೆ ಅಟೆಂಡ್ ಆಗ್ತೀನಿ ಅಂತ ಹೇಳಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಆ ಮೆಸೇಜ್ ನೋಡ್ಬಿಟ್ಟು 1 ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ನಿಂತ್ಕೊಂಡು ಹಿಂದೆ ತಿರುಗಿ ನೋಡಿದಾಗ ಜಿಯಾಂಗ್ ಹೇಳ್ತಾ ಇರ್ತಾಳೆ, ನಾಳೆ ಮೀಟಿಂಗ್ ಅಲ್ಲಿ ಮಿಸ್ಟರ್ ಲೀ ಕೂಡ ಬರ್ತಾ ಇದ್ದಾರೆ, ಇದು ನನ್ನ ರಿಪೋರ್ಟ್, ಸರಿ ಆಯ್ತು ಸಿಗೋಣ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಹೀರೋ ಜಿಯಾಂಗ್ ಹೋಗ್ತಿರೋದನ್ನೇ ನೋಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಹಾಗೆ ನಿಂತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಶೂಲಿಂಗ್ ಮತ್ತೆ ಶೂಲಿಂಗ್ ಡ್ರೀಮ್ ಬಾಯ್ ನ ಒಂದು ಜಾಗದಲ್ಲಿ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಕಸನೆಲ್ಲ ಕ್ಲೀನ್ ಮಾಡ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಆ ಕಸ ಎತ್ತುತ್ತಿರೋ ವ್ಯಕ್ತಿನ ನೋಡ್ಬಿಟ್ಟು ಹೇಳ್ತಿರ್ತಾನೆ, ಅವನೇ ಅದು ಅಂತ. ಇಲ್ಲಿ ಶೂಲಿಂಗಿಗೆ ಈ ಮಾತನ್ನ ಕೇಳಿ ಸ್ವಲ್ಪ ಶಾಕ್ ಆಗುತ್ತೆ, ಆದ್ರೂ ಕೂಡ ಶೂಲಿಂಗ್ ಡ್ರೀಮ್ ಬಾಯ್ ಹೇಳಿರೋ ಮಾತನ್ನ ಕೇಳ್ಬಿಟ್ಟು ಆ ಕಸ ಎತ್ತುತ್ತಿರೋ ವ್ಯಕ್ತಿ ಹತ್ರ ಹೋಗ್ಬಿಟ್ಟು, ನೋಡು ನೀನ್ ನನ್ನ ದುಡ್ಡನ್ನೆಲ್ಲ ವಾಪಸ್ ಕೊಡು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಕಸ ಎತ್ತುತ್ತಿರೋ ವ್ಯಕ್ತಿ ಹೇಳ್ತಿರ್ತಾನೆ, ನಾನು ಯಾವ ದುಡ್ಡನ್ನು ಕಳ್ತನ ಮಾಡಿಲ್ಲ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ನೀನೇನಾದ್ರೂ ನನಗೆ ದುಡ್ಡನ್ನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿಜವಾಗ್ಲೂ ನಾನು ಪೊಲೀಸ್ನ ಕರಿತೀನಿ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಆ ಕಸ ಎತ್ತಿರೋ ವ್ಯಕ್ತಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ನೀನೇನಾದ್ರೂ ಇನ್ನೊಂದ್ಸತಿ ಈ ತರನೇ ಮಾತಾಡ್ತಿದ್ರೆ ಅಂತ ಅವನು ಗುಡ್ಸ್ತಿರೋ ಪರ್ಕೆನ ಶೂಲಿಂಗಿಗೆ ಹೊಡಿಬೇಕು ಅಂತ ಎತ್ತುತ್ತಾ ಇರ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಶೂಲಿಂಗ್ ಡ್ರೀಮ್ ಬಾಯ್ ಬಂದು ಶೂಲಿಂಗಿಗೆ ಆ ಏಟ್ ಬೀಳ್ಬಾರ್ದು ಅಂತ ತಡಿತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಕಸ ಆಯ್ತಿರೋ ವ್ಯಕ್ತಿ ಹತ್ರ ಹೇಳ್ತಿರ್ತಾರೆ, ವಿಡಿಯೋದಲ್ಲಿ ಎಲ್ಲ ಕೂಡ ಕ್ಯಾಪ್ಚರ್ ಆಗಿದೆ, ಆ ಸ್ಟೋರಿಯಲ್ಲಿ CCTV ಕ್ಯಾಮ್ರಾ ಇದೆ, ನಾವು ಆಲ್ರೆಡಿ ಅದನ್ನೆಲ್ಲ ಪೊಲೀಸಿಗೆ ತೋರಿಸಿದೀವಿ, ಇಲ್ಲಿಗೆ ನಾವು ಬಂದಿದ್ದೀವಿ, ನೀನು ಇಲ್ಲೇ ಇದೆಯಾ ಅಂತ ನಾವು ಪೊಲೀಸರ್ಗೂ ಕೂಡ ಇನ್ಫಾರ್ಮ್ ಮಾಡಿದೀವಿ ಅಂತ ಹೇಳ್ತಿರ್ತಾನೆ. ಶೂಲಿಂಗ್ ಡ್ರೀಮ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದರಲ್ಲಿ ಫೇಸ್ ಕವರ್ ಆಗಿದೆ, ನೀನು ಐಡೆಂಟಿಫೈ ಆಗಲ್ಲ ಅಂತ ಏನಾದ್ರು ಅನ್ಕೊಂಡಿದ್ರೆ ಫೇಸ್ ರೆಸಗ್ನೇಷನ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ನಿನ್ನ ಆರಾಮಾಗಿ 12 ಸೆಕೆಂಡ್ಸ್ ಅಲ್ಲಿ ನೀನೇ ಅದು ಅಂತ ಐಡೆಂಟಿಫೈ ಮಾಡ್ಬೋದು ಅಂತೆಲ್ಲ ಹೇಳ್ತಿರ್ತಾನೆ. ಶೂಲಿಂಗ್ ಡ್ರೀಮ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅಷ್ಟೇ ಅಲ್ಲ ನೀನು ಸ್ಟೋರ್ ಅಲ್ಲಿ ಕಳ್ತನ ಮಾಡಕ್ಕೆ ಯಾವ ಬಟ್ಟೆ ಹಾಕೊಂಡಿದ್ದಲ್ಲ ಅದು ನೀನು ಈಗ್ಲೂ ಕೂಡ ಹಾಕೊಂಡಿದ್ಯಾ, ಅದ್ರ ಮೇಲೆ ನೀನು ಈ ಬಟ್ಟೆನ ಹಾಕೊಂಡಿರೋದು, ಇದನ್ನೆಲ್ಲ ನಾವು ಪೊಲೀಸವ್ರಿಗೆ ಹೇಳ್ತೀವಿ ಅಂತ ಹೇಳ್ತಿರ್ತಾನೆ. ಈ ಮಾತನ್ನೆಲ್ಲ ಕೇಳಿ ಆ ಕಸ ಕ್ಲೀನ್ ಮಾಡ್ತಿದ್ದ ವ್ಯಕ್ತಿಗೆ ಫುಲ್ಲು ಭಯ ಆಗ್ಬಿಡುತ್ತೆ. ಇಲ್ಲಿ ಅವನು ಶೂಲಿಂಗ್ ಕೈಗೆ ದುಡ್ಡನ್ನ ಕೊಟ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾನೆ. ಇಲ್ಲಿ ಶೂಲಿಂಗು ಆ ದುಡ್ಡನ್ನೆಲ್ಲ ಇಟ್ಕೊಂಡು ಆಮೇಲೆ ಶೂಲಿಂಗ್ ಡ್ರೀಮ್ ಬಾಯ್ ಹತ್ರ ಕೇಳ್ತಿರ್ತಾಳೆ, ನಿನ್ಗೆ ಹೇಗೆ ಗೊತ್ತಿತ್ತು ಆ ಕಳ್ಳ ಇಲ್ಲೇ ಇರ್ತಾನೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ನಾನು ಅವನ್ನ ತುಂಬಾ ಸತಿ ನೋಡಿದೀನಿ, ನಿಮ್ ಸ್ಟೋರ್ ಅಲ್ಲಿ ಯಾವಾಗ್ಲೂ ಮಂಗಳವಾರ ಅವನು ಕಮ್ಮಿ ರೇಟಿನ ಸೂಶಿ ಮತ್ತೆ ಬ್ರೆಡ್ ಗಳನ್ನ ತಗೊಳಕ್ಕೆ ಬರ್ತಿದ್ರು ಅಂತ ಹೇಳ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಈ ರೆಸಿಡೆನ್ಸಿ ಒಳಗಡೆ ಬರೋದು ತುಂಬಾನೇ ಕಷ್ಟ, ಅದು ಅಲ್ದಲ್ಲಿರೋ ಗಾರ್ಡ್ ಗಳು ತುಂಬಾನೇ ಹೊರಗಡೆಯಿಂದ ಯಾರೋ ಒಬ್ರು ವ್ಯಕ್ತಿ ಒಳಗಡೆ ಬರೋದು ತುಂಬಾನೇ ಇಂಪಾಸಿಬಲ್. ಅವಾಗ ನನಗೆ ಅನಿಸ್ತು ಮೋಸ್ಟ್ಲಿ ಇಲ್ಲಿ ಕೆಲಸ ಮಾಡೋ ವರ್ಕರ್ ಇರ್ಬೋದು ಅಂತ, ಅದಕ್ಕೆ ನಂಗೆ ಈಸಿಯಾಗಿ ಐಡೆಂಟಿಫೈ ಮಾಡಕ್ ಆಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ಹಾಗಾದ್ರೆ ನೀವು ಕೂಡ ಇಲ್ಲೇನ ಇರೋದು ಅಂತ ಇಲ್ಲಿ ಅವಳು ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಇಲ್ಲಿ ಮನೆ ತಗೊಳ್ಳೋದಕ್ಕಿಂತ ಆಕ್ಸೆಸ್ ಕಾರ್ಡ್ ತಗೊಳ್ಳೋದು ತುಂಬಾನೇ ಈಸಿ ಅಂತ ಆಕ್ಸೆಸ್ ಕಾರ್ಡ್ ನ ತೆಗೆದ್ಬಿಟ್ಟು ತೋರಿಸ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಅದನ್ನೆಲ್ಲ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇಲ್ಲಿ ಶೂಲಿಂಗು ಅಲ್ಲೇ ನಿಂತ್ಕೊಂಡು ವಾವ್ಯನ್ನು ನೋಡೋಕು ತುಂಬಾ ಹ್ಯಾಂಡ್ಸಮ್, ತುಂಬಾ ಸ್ಮಾರ್ಟ್ ಕೂಡ ಇದ್ದಾನೆ, ಮನ್ಸಿಂದ ಕೂಡ ತುಂಬಾ ಒಳ್ಳೆ ವ್ಯಕ್ತಿ ಅಂತೆಲ್ಲ ಇಲ್ಲಿ ಅವಳು ಮಾತಾಡ್ಕೋತಿರ್ತಾಳೆ. ಇಲ್ಲಿ ಶೂಲಿಂಗ್ ಸ್ಮೈಲ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾಳೆ, ಇವನಂತೂ ಪರ್ಫೆಕ್ಟ್ ಬಾಯ್ ಫ್ರೆಂಡ್ ಅಂತ,
ಈಗ ಸೀನು ಶಿಫ್ಟ್ ಆಗಿ ಕೆಲಿಂಗ್ ಕಂಪ್ನಿ ಜೊತೆ MH ಕಂಪ್ನಿ ಮೀಟಿಂಗ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ನಿಂತ್ಕೊಂಡು ಹೇಳ್ತಾ ಇರ್ತಾನೆ, MH ಕಂಪ್ನಿ ಕಡೆಯಿಂದ ನಾನು ಒಂದು ವಿಷಯನ ಆಡ್ ಮಾಡ್ಬೇಕು ಅನ್ಕೊಂಡಿದೀನಿ. ನಾವು ಯಾವಾಗ ಮರ್ಜಿಂಗ್ ಮಾಡ್ತಿದೀವೋ ಅದು ಸ್ಮೂತ್ ಆಗಿ ಆಗ್ಬೇಕು ಅಂದ್ರೆ ಮಿಸ್ಟರ್ ಡೇಯಿಂಗ್ ನ ಚೇರ್ಮನ್ ಪೋಸ್ಟ್ ಇಂದ ತೆಗ್ದಾಕ್ಬೇಕು ಅಂತ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಎಲ್ಲರೂ ಫುಲ್ ಸೈಲೆಂಟ್ ಆಗ್ಬಿಡ್ತಾರೆ. ಇಲ್ಲಿ ಡೇಲಿಂಗು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಂಥ ದೊಡ್ಡ ವಿಷಯದಲ್ಲಿ ನೀನು ಈ ತರ ಡಿಸಿಷನ್ ತಗೊಳ್ಳೋದು ತಪ್ಪಲ್ವಾ? ನಾನು ಏನ್ ಮಾಡಿದೀನಿ ಅಂತ ನೀನು ನನ್ನ ಪೋಸ್ಟ್ ಇಂದ ತೆಗ್ದಾಕ್ಬೇಕು ಅಂತ ಎಲ್ಲಾರ ಹತ್ರ ಮಾತಾಡ್ತಾ ಇದೆಯಾ ಹೇಳು ಅಂತ ಕೇಳ್ತಿರ್ತಾರೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಮಿಸ್ಟರ್ ಡೇಲಿಂಗ್ ನೀವು 3 ವರ್ಷದಿಂದ ಒಂದು ಬಂಕರ್ ಅಕೌಂಟ್ ನ ಓಪನ್ ಮಾಡಿದ್ರಿ. ಕಂಪ್ನಿ ಯಾವ್ದಾದ್ ಫಂಡಿಂಗ್ ಇರುತ್ತೆ ಅದನ್ನೆಲ್ಲ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾನು ನೀವು ಬ್ಲಾಕ್ ಅಲ್ಲಿ ಮಾಡ್ಕೊಂಡಿದ್ದೀರಾ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ಫ್ಯೂಚರ್ ಅಲ್ಲಿ ಅನ್ಪ್ರಿಡಿಕ್ಟಬಲ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾವು ಅದರಿಂದ ತಪ್ಪಿಸ್ಕೊಳ್ಳೋಕೆ ನೀವು ಹೋಗ್ಲೇಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿಸ್ಟರ್ ಡೇಲಿಂಗು ನಗ್ತಾ ಹೇಳ್ತಿರ್ತಾರೆ, ಇದೆಷ್ಟು ದೊಡ್ಡ ಜೋಕು ನೋಡು, ಯಾವ್ದೇ ತರ ಪ್ರೂಫ್ ಇಲ್ದಲೆ ನನ್ ಮೇಲೆ ಒಂದ್ ಬೆರಳು ಕೂಡ ನೀನು ತೋರ್ಸೋ ರೈಟ್ಸ್ ಇಲ್ಲ, ಹಾಗೆ ಹೀಗೆ ಅಂತ ಇಲ್ಲಿ ಅವರು ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಮ್ಮ ಹತ್ರ ಒಬ್ರು ವಿಟ್ನೆಸ್ ಇದಾರೆ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೇಲಿಂಗು ನಗ್ತಾ ಹೇಳ್ತಿರ್ತಾರೆ, ಹೌದಾ ಎಲ್ಲಿದ್ದಾರೆ ಅವರು ಅಂತ. ಇಲ್ಲಿ ಅದೇ ಟೈಮ್ಗೆ ಆ ಮೀಟಿಂಗ್ ರೂಮ್ಗೆ ಮಿಸ್ಟರ್ ಲೀ ಕೂಡ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಲೀನ ನೋಡ್ಬಿಟ್ಟು ಮಿಸ್ಟರ್ ಡೇಲಿಂಗ್ ಹೇಳ್ತಿರ್ತಾರೆ, ಇವ್ನು ಹೆಂಗೆ ವಿಟ್ನೆಸ್ ಆಗಕ್ಕೆ ಸಾಧ್ಯ ಅಂತ ಕೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಲೀ ಹೇಳ್ತಿರ್ತಾರೆ, ನಾನು ಯಾಕೆ ನೀನು ವಿಟ್ನೆಸ್ ಆಗಬಾರ್ದು, ಯಾಕೆಂದ್ರೆ ನನಗೆ ಎಲ್ಲಾನು ನಿನ್ ಬಗ್ಗೆ ಗೊತ್ತಿದೆ, ನನ್ನ ಹೆಸರು ಬಂದು ಲೀ ಶಾಂಗ್ ಅಂತ ಹೇಳ್ತಿರ್ತಾರೆ. ಮಿಸ್ಟರ್ ಲೀ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಕೆಲಿಂಗ್ ಕಂಪ್ನಿಯಲ್ಲಿ ಫೈನಾನ್ಸ್ ಮ್ಯಾನೇಜಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ನನಗೆ ಒಂದಿನ ಮಿಸ್ಟರ್ ಡೇಯಿಂಗ್ ಅವ್ರ ಫ್ರಾಡ್ ಬಗ್ಗೆ ಗೊತ್ತಾಯ್ತು, ಅದರಿಂದನೇ ನನ್ನನ್ನ ಕೆಲಸದಿಂದ ಕಿತ್ತಾಕಿದ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೇಯಿಂಗ್ ಹೇಳ್ತಾ ಇರ್ತಾರೆ, ಹಾ ಫ್ರಾಡ್, ನನ್ನ ಕಂಪ್ನಿಲೂ ತುಂಬಾ ಜನ ಫ್ರಾಡ್ಗಳಿದ್ದಾರೆ ಅಂತ ಹೇಳ್ತಿರ್ತಾನೆ. ಮಿಸ್ಟರ್ ಡೇಯಿಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆ ತರ ಫ್ರಾಡ್ಗಳಲ್ಲಿ ಇವರು ಕೂಡ ಶಾಮೀಲ್ ಆಗ್ತಾರೆ, ಇವ್ರ ಹೆಂಡತಿ ಕೂಡ ಅಂತ ಹೇಳ್ತಿರ್ತಾನೆ. ಇದನ್ನ ಕೇಳಿ ಅಲ್ಲಿರೋರೆಲ್ಲರೂ ಫುಲ್ಲು ಶಾಕ್ ಆಗ್ಬಿಡ್ತಾರೆ. ಇಲ್ಲಿ ಮಿಸ್ಟರ್ ಲೀ ಹೇಳ್ತಿರ್ತಾರೆ, ನನ್ನ ಹೆಂಡತಿ ಬಗ್ಗೆ ಇವಾಗ ಯಾಕೆ ಮಾತಾಡ್ತಿರ್ತೀರಾ, ನಾನು ಇಲ್ಲಿಗೆ ಬಂದಿರೋದು ನಿಮ್ ಬಗ್ಗೆ ಮಾತಾಡೋದಕ್ಕೆ ಅಂತ. ಅದಕ್ಕೆ ಮಿಸ್ಟರ್ ಡೇಯಿಂಗು ಹೇಳ್ತಿರ್ತಾರೆ, ಸರಿ ಆಯ್ತು ಮಾತಾಡೋಣ ಇದ್ರ ಬಗ್ಗೆ ಅಂತ. ಅವರು ಎದ್ ನಿಂತ್ಕೊಂಡು ಹೇಳ್ತಿರ್ತಾರೆ, ಇವರು ಮತ್ತೆ ಇವ್ರ ಹೆಂಡತಿ ಇವರಿಬ್ರು ನಮ್ ಕಂಪ್ನಿಲಿ, ಅದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲೇನೆ ಕೆಲಸ ಮಾಡ್ತಾ ಇದ್ದಿದ್ದು. ಕೆಲ್ಸದ ಏನ್ ಪೀರಿಯಡಿಕ್ ಟೈಮ್ ಇತ್ತು ಅಷ್ಟರಲ್ಲೂ ಕೂಡ ಇವರಿಬ್ರು ರಿಲೇಶನ್ಶಿಪ್ ನ ಯಾರಿಗೂ ಹೇಳಿರ್ಲಿಲ್ಲ, ಕಂಪ್ನಿಲೂ ಕೂಡ ಹೇಳಿರ್ಲಿಲ್ಲ. ಇವರಿಬ್ರು ಸೇರ್ಕೊಂಡು ಕಂಪ್ನಿಗೆ ತುಂಬಾನೇ ಮೋಸ ಮಾಡಿದ್ದಾರೆ, ಮತ್ತೆ ತುಂಬಾನೇ ಲಾಸ್ ಆಗಿದೆ, ಅದಕ್ಕೆ ಇವರಿಬ್ರು ನಾನು ಕೆಲ್ಸದಿಂದ ತೆಗ್ದಾಕಿದ್ದು ಅಂತ ಹೇಳ್ತಿರ್ತಾರೆ. ಮಿಸ್ಟರ್ ಡೇಯಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅದಕ್ಕೆ ಇವನು ನನ್ನ ಹತ್ರ ರಿವೆಂಜ್ ತಗೊಳ್ಳೋದಿಕ್ಕೆ ಅಂತ ಇಲ್ಲಿಗೆ ಬಂದಿರೋದು. ನನ್ನ ಮಾತಿನ ಮೇಲೆ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ನಾನು ಏನೇನ್ ಹೇಳಿದಿನೋ ಅದನ್ನೆಲ್ಲ ಇವನ ಹತ್ರನೇ ಕೇಳಿ ನೀವು ಕನ್ಫರ್ಮ್ ಮಾಡ್ಕೋಬಹುದು ಅಂತ ಕೂಡ ಹೇಳ್ತಿರ್ತಾರೆ. ಮಿಸ್ಟರ್ ಡೇಯಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಷ್ಟೇ ಅಲ್ಲ ಇವ್ರ ವೈಫು ಈಗ್ಲೂ ಕೂಡ ಜೈಲಲ್ಲೇ ಇದ್ದಾರೆ ಅಂತ ಹೇಳ್ತಿರ್ತಾರೆ. ನಾನು ಹೇಳ್ತಿರೋದು ಸರಿ ಇದೆಯಾ ಅಲ್ವಾ ಅಂತ ಮಿಸ್ಟರ್ ಲೀನು ಕೂಡ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೀ ಹೇಳ್ತಿರ್ತಾರೆ, ಅವಳು ತಪ್ಪು ಮಾಡಿರೋದು ಕಂಪ್ಲೀಟ್ ಆಗಿ ಅವಳಷ್ಟೇ ತಪ್ಪು ಮಾಡಿರೋದು, ಅದಕ್ಕೆ ಅವಳು ಶಿಕ್ಷೆ ಅನುಭವಿಸ್ತಿದ್ದಾಳೆ, ನಾನೆಲ್ಲ ತಪ್ಪು ಮಾಡಿರೋದು ಅಂತ ಹೇಳ್ತಿರ್ತಾರೆ. ಮಿಸ್ಟರ್ ಲೀ ಎಲ್ಲಾರ್ಗು ಅವರು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ನಿಜವಾಗ್ಲೂ ಪ್ರಾಮಿಸ್ ಆಗಿ ನಾನು ಏನು ತಪ್ಪು ಮಾಡಿಲ್ಲ ಹಾಗೆ ಹೀಗೆ ಅಂತ ಹೇಳ್ಕೊತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೇಲಿಂಗ್ ಹೇಳ್ತಿರ್ತಾರೆ, ಇಬ್ರು ಒಟ್ಟಿಗೆ ಒಂದೇ ಮನೇಲಿದ್ರು ಆದ್ರೂ ಕೂಡ ನಿನ್ಗೆ ಹೇಗೆ ಗೊತ್ತಾಗ್ಲಿಲ್ಲ ಅವ್ರು ಈ ತರ ಕಂಪ್ನಿಗೆ ಮೋಸ ಮಾಡ್ತಿದ್ದಾರೆ, ಏನಾದ್ರೂ ನೀವಿಬ್ರು ಒಳಗಡೆನೆ ಮಾತಾಡ್ಕೊಂಡಿದ್ರ ಹಾಗೆ ಹೀಗೆ ಅಂತೆಲ್ಲ ಇಲ್ಲಿ ಅವರು ಟ್ರಿಗರ್ ಮಾಡ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೇಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ಗೇನೋ ಅನ್ಸುತ್ತೆ ನೀನ್ ತಪ್ಪು ಮಾಡಿರೋದ್ನೆಲ್ಲ ನೀನ್ ಹೆಂಡತಿ ತನ್ ಮೇಲೆ ಹಾಕೊಂಡು ಜೈಲಿಗೆ ಹೋಗಿದ್ದಾಳೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ನಿನ್ಗೆ ನಿಜವಾಗ್ಲೂ ತುಂಬಾ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೀ ಹೇಳ್ತಿರ್ತಾರೆ, ನಾನು ಈಗ್ಲೂ ಕೂಡ ನಿಮ್ಗೆ ಇನ್ನೊಂದ್ಸತಿ ಹೇಳ್ತಿದ್ದೀನಿ, ಎಲ್ಲ ತಪ್ಪು ಮಾಡಿರೋದು ಅವಳು ನಾನಲ್ಲ, ನನ್ನ ಹೆಸರು ಯಾಕೆ ಇದ್ರಲ್ಲಿ ಮಧ್ಯಕ್ಕೆ ಹೇಳಿತಿದ್ದೀರಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೇಲಿಂಗ್ ಹೇಳ್ತಿರ್ತಾರೆ, ಅದಕ್ಕೆ ನೀನು ಪ್ರೂವ್ ಮಾಡ್ಕೊಳ್ಳೋಕೆ ನಿನ್ ಹೆಂಡತಿಗೆ ನೀನು ಡೈವರ್ಸ್ ಕೂಡ ಕೊಟ್ಬಿಟ್ಯಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೇಲಿಂಗು ಹೀರೋನ ನೋಡ್ಕೊಂಡು ಹೇಳ್ತಿರ್ತಾರೆ, ಈ ತರ ದಡ್ರನ್ನ ನಂಬ್ಕೊಂಡು ನೀನು ನನ್ ಮೇಲೆ ಅನುಮಾನ ಪಡ್ತಿದ್ದ, ಈಗ ನನ್ಗೆ MH ಕಂಪ್ನಿ ಮೇಲೆ ಏನ್ ನಂಬಿಕೆ ಇತ್ತು, ಏನ್ ಹೋಪ್ ಇತ್ತು ಅದೆಲ್ಲ ಕಳ್ಕೊತಾ ಇದೀರಾ ನೀವು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೇಯಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇದ್ರ ಬಗ್ಗೆ ಏನೇನ್ ಇಲ್ಲಿ ಡಿಸ್ಕಷನ್ ನಡೆದಿದೆ ಇದನ್ನೆಲ್ಲ ನಾನು ಕ್ಲಿಯರ್ ಆಗಿ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಹೇಳ್ತೀನಿ, ನನ್ಗನ್ಸುತ್ತೆ ನೀನು ಈ ತರ ಏನ್ ಬಿಹೇವಿಯರ್ ನೀನ್ ಇವಾಗ ತೋರಿಸಿದ್ಯೋ ಅದಕ್ಕೆ ನೀನು ಸರಿಯಾಗಿರೋ ಕ್ಲಾರಿಫಿಕೇಶನ್ ಕೊಡ್ತೀಯಾ ಅನ್ಕೊಂಡಿದೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೇಯಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಗೇಮ್ ಈಗ ಸ್ಟಾರ್ಟ್ ಆಗಿದೆ, ಯಾರು ನನ್ನಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಒಂದು ಗೋಲ್ಡನ್ ಕಲರ್ ಬಾಲ್ ಇರುತ್ತೆ, ಅದನ್ನ ಹೀರೋ ಕಡೆಗೆ ಪಾಸ್ ಮಾಡ್ತಿರ್ತಾನೆ. ಇಲ್ಲಿ ಹೀರೋ ಗೋಲ್ಡನ್ ಕಲರ್ ಬಾಲ್ ನ ಇಟ್ಕೋತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋಗೆ ಫುಲ್ ಕೋಪ ಬಂದ್ಬಿಟ್ಟಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ MH ಕಂಪ್ನಿನ ತೋರಿಸ್ತಾರೆ. ಇಲ್ಲಿ ಶಾಂಗ್ ಜೀನು ಫಸ್ಟ್ ಕ್ಯಾಂಡಿಡೇಟ್ ಹತ್ರ ಮಾತಾಡ್ತಿರ್ತಾಳೆ. ಇಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ಹೇಳ್ತಿರ್ತಾರೆ, ಜಿಯಾಂಗ್ ಜೂನು ಹೇಗಿದ್ದಾಳೆ ಅಂತ. ಇಲ್ಲಿ ಅದಕ್ಕೆ ಶಾಂಗ್ ಜೀನ್ ಹೇಳ್ತಿರ್ತಾಳೆ, ಅವಳು ಹೋಗಿ ಆಲ್ರೆಡಿ 1 hour ಆಯ್ತು, ಏನ್ ಮಾಡ್ತಿದ್ದಾಳೋ ಗೊತ್ತಿಲ್ಲ, ನಿಜವಾಗ್ಲೂ ಈ ಸತಿ ಪಕ್ಕ ಅವಳನ್ನ ಫೈರ್ ಮಾಡ್ತಾರೆ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲ ಅವಳು ಬಂದು ಈ ಕಂಪ್ನಿಗೆ 2 weeks ಆಗಿಲ್ಲ, ಆಲ್ರೆಡಿ ಅವಳು ಹೊಸ ರೆಕಾರ್ಡ್ಗಳನ್ನೆಲ್ಲ ಕ್ರಿಯೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ,
ಹಾಗೆ ಹೀಗೆ ಅಂತ ಅವಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿರ್ತಾಳೆ. ಅದಕ್ಕೆ ಫಸ್ಟ್ ಕ್ಯಾಂಡಿಡೇಟ್ ಕೂಡ ಹೇಳ್ತಿರ್ತಾನೆ, ಹಾ ನನ್ಗೂ ಅನ್ಸುತ್ತೆ, ಅದು ಅಲ್ದಲೆ ಈ ರೆಕಾರ್ಡ್ನ ಬ್ರೇಕ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ, ಇದು ಇಂಪಾಸಿಬಲ್ ಅಂತ ಕೂಡ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಮತ್ತೆ ಇಂಟರ್ವ್ಯೂ ಕಂಡಕ್ಟರ್ ಲೇಡಿನ ತೋರಿಸ್ತಾರೆ. ಇಲ್ಲಿ ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಜಿಯಾಂಗ್ ಹತ್ರ ಹೇಳ್ತಾ ಇರ್ತಾಳೆ, ಸೆಲ್ಲಿಂಗ್ ಕಂಪ್ನಿಯ ಚೇರ್ಮನ್ಗೆ ಫುಲ್ಲು ಕೋಪ ಬಂದಿದೆ, ನಮ್ಗೆ ಮತ್ತೆ ಅವ್ರಿಗೆ ಸಂಬಂಧಗಳು ತುಂಬಾನೇ ಚೆನ್ನಾಗಿತ್ತು, ಈಗ ನಡೆದಿರೋ ಡ್ರಾಮಾಗೆಲ್ಲ ಅವರು ಎಕ್ಸ್ಪ್ಲನೇಷನ್ ನ ಕೇಳ್ತಾ ಇದ್ದಾರೆ, ಈಗ ನಡೆದಿರೋ ಡ್ರಾಮಾ ಎಲ್ಲ ಯಾರಾದ್ರೂ ಒಬ್ಬರು ಜವಾಬ್ದಾರಿನ ತಗೋಬೇಕು ಅಂತ ಹೇಳ್ತಿದ್ದಾರೆ, ಏನ್ ಮಾಡ್ಬೇಕು ಅಂತ ಅವಳು ಫುಲ್ ಕಿರ್ಚಾಡ್ತಾ ಇರ್ತಾಳೆ. ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಡೆನಿಂಗ್ ನ ನೀವು ಕೆಲಸದಿಂದ ತೆಗ್ದಾಕಾಗಿಲ್ಲ, ಇವಾಗ ಅವ್ರು ಹೇಳ್ತಿದ್ದಾರೆ ನಮ್ಮಿಂದ ಏನಾದ್ರೂ ಒಬ್ರಿಗೆ ಎಲ್ಲ ಇದನ್ನೆಲ್ಲ ವಹಿಸಿ ಅವ್ರನ್ನ ಕೆಲಸದಿಂದ ತೆಗಿಬೇಕು ಅಂತ ಹೇಳ್ತಿದ್ದಾರೆ, ನಾವು ಏನ್ ಮಾಡ್ಬೇಕು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಾ ಇರ್ತಾಳೆ, ಡೆನಿಂಗ್ ಅವರು ಫ್ರಾಡ್ ಮಾಡಿ ಕಂಪ್ನಿಲಿರೋ ಅಮೌಂಟ್ ಗಳನ್ನೆಲ್ಲ ಅವ್ರ ಯೂಸಿಗೆ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಹತ್ರ ಪ್ರೂಫ್ ಇದೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಫುಲ್ಲು ಕೋಪದಲ್ಲಿ ಹೇಳ್ತಿರ್ತಾಳೆ, ಏನು ಇದೇನಾ ನಿನ್ ವೆರಿಫೈಡ್ ಪ್ರೂಫ್, ಇದನ್ನ ಇಟ್ಕೊಂಡು ಏನ್ ಮಾಡೋದು, ಈಗ ಹೇಳೋರು ಯಾರಾದ್ರೂ ಒಬ್ರನ್ನ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡು ಕೆಲಸದಿಂದ ಫೈರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ, ನಾನು ಏನ್ ಮಾಡ್ಲಿ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇದೆಲ್ಲ ತಪ್ಪು ನನ್ನಿಂದಾನೇ ನಡೆದಿರೋದು, ನಾನೇ ಇದನ್ನೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೋತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಹೇಳ್ತಿರ್ತಾಳೆ, ಏನು ನೀನ್ ರೆಸ್ಪಾನ್ಸಿಬಿಲಿಟಿ ತಗೋತೀಯಾ, ಅದು ಹೇಗ್ ತಗೋತೀಯಾ ನೀನು ಅಂತ ಅವರು ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, ಡೇಯಿಂಗ್ ಅವರು ಇದರಲ್ಲಿ ಮೋಸ ಮಾಡಿರೋದು ಅಂತ ನಾನು ಪ್ರೂಫ್ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಹೇಳ್ತಿರ್ತಾಳೆ, ಸರಿ ಆಯ್ತು ನಿನ್ಗೆ ಟೈಮ್ ಕೊಟ್ಟೆ ಅಂತಾನೆ ಅನ್ಕೋ, ನನಗೆ ಯಾರು ಟೈಮ್ ಕೊಡ್ತಾರೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಇಂಟರ್ವ್ಯೂ ಕಂಡಕ್ಟರ್ ಲೇಡಿ ಕಂಟಿನ್ಯೂ ಮಾಡ್ತಾ ಫುಲ್ಲು ಕೋಪದಲ್ಲಿ ಹೇಳ್ತಿರ್ತಾಳೆ, ಎಲ್ಲದಕ್ಕೂ ಸೊಲ್ಯೂಷನ್ ಇರೋದು ಒಂದೇ ಒಂದು, ನೀನು ಈಗಲೇ ರಿಸೈನ್ ಮಾಡಬೇಕು ಅಂತ ಪೆನ್ನ ತೆಗೆದು ಟೇಬಲ್ ಮೇಲೆ ಬಿಸಾಕ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಹೀರೋಗೆ ಹೇಳ್ತಿರ್ತಾರೆ, ನಾನು ತುಂಬಾ ವರ್ಷಗಳಿಂದ ನೀನು ಟೀಚರ್ ಆಗಿದ್ದೀನಿ, ನೀನು ಯಾವತ್ತೂ ನನಗೆ ನಿರಾಸೆನೆ ಮಾಡಿರ್ಲಿಲ್ಲ. ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಹೀರೋ ಕಡೆ ತಿರ್ಕೊಂಡು ಹೇಳ್ತಿರ್ತಾರೆ, ಆದ್ರೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ಅಂತ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಯುದ್ಧ ಇಲ್ಲಿಗೆ ಮುಗ್ದಿಲ್ಲ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇಷ್ಟ ಬೇಗ ನಾವೇನಾದ್ರೂ ರಿಸಲ್ಟ್ ಕೊಟ್ಬಿಟ್ರೆ ವಿನ್ನರ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡುತ್ತೆ, ನಾವು ಯಾವ್ದಕ್ಕೂ ಅರ್ಜೆಂಟ್ ಮಾಡಬಾರ್ದು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳ್ತಿರ್ತಾರೆ, ನಂಗೆ ಗೊತ್ತಾಯ್ತು ಇಲ್ಲಾಗಿರೋ ಎಲ್ಲಾ ತೊಂದರೆಗಳ ಬಗ್ಗೆನು, ಇದೆಲ್ಲ ಆಗಿದ್ದು ನ್ಯೂ ಕಮರ್ ಇದ್ದಾಳಲ್ಲ ಜಿಯಾಂಗ್ ಜುನು, ಅವರಿಂದನೇ ತಾನೇ ಆಗಿದ್ದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಆ ಲೇಡಿನ ರೆಫರ್ ಮಾಡಿದ್ದು ಲಿಂಗ್ತೆ ಮೊಂಗ್ ಅಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಅವಳ ಬಗ್ಗೆ ನನ್ಗೆ ಚೆನ್ನಾಗ್ ಗೊತ್ತು, ಲಿಂಗ್ತೆ ಮೊಂಗ್ ರೆಫರ್ ಮಾಡಿದ್ದಾರೆ ಅಂತ ಅಷ್ಟು ಅವಳು ಬಂದಿಲ್ಲ, ಅವಳು ಕೇಪಬಲ್ ಇದ್ದಾಳೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತಾಡ್ತಾ ಹೇಳ್ತಿರ್ತಾರೆ, ಲಿಂಗ್ತೆ ಮೊಂಗ್ ಅವನು ಮಾತಾಡೋದ್ರಲ್ಲಿ ತುಂಬಾನೇ ಚಾಣಕ್ಯ ಇದ್ದಾನೆ, ಯಾರು ಇಷ್ಟ ಇರಲ್ಲ ಇಂಪ್ರೆಸಿವ್ ಇರ್ತಾರೋ ಅವ್ರನ್ನು ಕೂಡ ಒಂದೇ ಕ್ಷಣದಲ್ಲಿ ಅವನು ಚೇಂಜ್ ಮಾಡೋ ಕೆಪಾಸಿಟಿ ಇದೆ ಅವನ್ಗೆ ಅಂತೆಲ್ಲ ಹೇಳ್ತಿರ್ತಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಲಿಂಗ್ತೆ ಮೊಂಗ್ ತುಂಬಾನೇ ಟ್ಯಾಲೆಂಟೆಡ್ ಇದ್ದಾನೆ, ಅವನು ಯಾವ್ದಾದ್ರು ಒಂದು ಸೋಲ್ತಾ ಇದಾರೆ ಅಂದ್ರೆ ಅದನ್ನ ಗೆಲ್ಲೋದು ಹೇಗೆ ಅಂತ ಕೂಡ ಅವನು ಚೆನ್ನಾಗಿ ಪ್ಲಾನ್ ಮಾಡಿ ಗೆದ್ದೇ ಗೆಲ್ತಾನೆ, ಹಾಗೆ ಹೀಗೆ ಅಂತ ತುಂಬಾ ತರ ಹೊಗಳುತ್ತಾ ಇರ್ತಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡು ನಾನು ನಿನ್ಗೆ 5 days ಕೊಡ್ತೀನಿ, ದೇಯಿಂಗ್ ಏನೇನ್ ತಪ್ಪು ಮಾಡಿದೇನೋ ಅದನ್ನೆಲ್ಲ ಐಡೆಂಟಿಫೈ ಮಾಡೋದಿಕ್ಕೆ, ನಾನು ಅನ್ಕೋತೀನಿ ನಿಂಗೆ 5 days ಅದೇ ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, 2 ದಿನ, ನಾನು ಬರೀ ನಿಮ್ಗೆ 2 ದಿನ ಕೊಡ್ತಿದ್ದೀನಿ, ಆ 2 ದಿನದಲ್ಲಿ ನೀವು ಫುಲ್ಲು ಖುಷಿ ಪಡ್ಬೇಕು ಅಂತ ಸುದ್ದಿನ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗು ಫುಲ್ಲು ಬೇಜಾರಲ್ಲಿ ಬಂದು ಅವಳ ಚೇರ್ ಮೇಲೆ ಕುತ್ಕೊಂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇದನ್ನೆಲ್ಲ ಇಲ್ಲಿ ಹೀರೋ ಕೂಡ ನೋಡ್ತಾ ಇರ್ತಾನೆ. ಇಲ್ಲಿ ಜಿಯಾಂಗಿಗೆ ಫುಲ್ಲು ಬೇಜಾರಾಗ್ಬಿಟ್ಟಿರುತ್ತೆ. ಇಲ್ಲಿ ಹೀರೋ ಇಂಟರ್ವ್ಯೂಗೆ ಬಂದಾಗ ಹೇಳಿರೋ ಮಾತನ್ನ ಇಲ್ಲಿ ಜಿಯಾಂಗು ನೆನ್ಪಿಸ್ಕೊತಾ ಇರ್ತಾಳೆ. ಬೇಟೆ ಆಡಕ್ಕೆ ಬರೋ ತೋಳಗಳು ಇರ್ತಾರೆ, ಬೇಟೆ ಆಡಿಸ್ಕೊಳ್ಳೋ ಕುರಿಗಳು ಇಲ್ಲಿಂದ ಹೋಗ್ತಾರೆ ಅಂತ ಹೇಳಿರೋ ಮಾತನ್ನ ಇಲ್ಲಿ ಜಿಯಾಂಗು ನೆನ್ಪಿಸ್ಕೊತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಡೂಲೆ ಮತ್ತೆ ಡೂಲೆ ಜೊತೆ ಇರೋ ಲೇಡಿನ ತೋರಿಸ್ತಾರೆ. ಇಲ್ಲಿ ಅವರು ಡಿನ್ನರ್ಗೆ ಅಂತ ಬಂದಿರ್ತಾರೆ. ಈ ಡೂಲೆ ಜೊತೆ ಇರೋ ಲೇಡಿ ಹೇಳ್ತಿರ್ತಾಳೆ, ಯುವನ್ ಶಾಯ್ಗೆ ಸತಿ ತುಂಬಾನೇ ಲಾಸ್ ಆಯ್ತಂತೆ ಅಂತ. ಇಲ್ಲಿ ಅದಕ್ಕೆ ಡೂಲೆ ಹೇಳ್ತಿರ್ತಾರೆ, ಮಿಸ್ಟರ್ ಡೇಲಿಂಗು ತುಂಬಾನೇ ಶಾರ್ಪ್ ಮತ್ತೆ ತುಂಬಾ ಇಂಟೆಲಿಜೆಂಟ್ ಪರ್ಸನ್, ಆದ್ರೆ ಯುವನ್ ಶಾಯ್ಗೆ ಅವರು ಚೀಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ಇದಕ್ಕೆಲ್ಲ ಕಾರಣ ಇರೋದು ಯಾರೋ ಹೊಸ ನ್ಯೂ ಕಮರ್ ಲೇಡಿ ಅಂತೆ, ಹೌದೇ ಮ್ಯಾನೇಜ್ಮೆಂಟ್ ಅಲ್ಲಿ ಇರೋದಂತೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆ ನ್ಯೂ ಕಮರ್ಗೆ ಒಂದು ವಿಟ್ನೆಸ್ ವ್ಯಕ್ತಿ ಸಿಕ್ಕಿದಂತೆ, ಇದು ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗಿ ಯುವನ್ ಶಾಯ್ಗೆ ತುಂಬಾ ಲಾಸ್ ಆಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ಏನು ಇಂಟರ್ನ್ಗೆ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತೆಲ್ಲ ಅವನು ಕೇಳ್ತಿರ್ತಾನೆ. ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ಇದು ನನಗೂ ಕೂಡ ತುಂಬಾನೇ ಆಶ್ಚರ್ಯ ಹುಟ್ಟಿಸಿದೆ, ಲಿಂಗ್ತೆ ಮೊಂಗ್, ಫ್ಯಾಂಕಿ ಶಾಂಗ್ ಮತ್ತೆ ನಾನು ಇದೆಲ್ಲ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇದ್ದಾಗ MH ಕಂಪ್ನಿಲಿ ಇದನ್ನೆಲ್ಲ ನಾವು ಮಾಡ್ತಿದ್ವಿ ಅಷ್ಟೇ, ಇದನ್ನ ಈಗಲೂ ಕೂಡ ಮಾಡ್ತಾರೆ ಅಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇಷ್ಟು ವರ್ಷ ಆದ್ರೂ ಕೂಡ ಈ ರೂಲ್ಸ್ ಗಳೆಲ್ಲ ಚೇಂಜ್ ಆಗ್ದಲ್ಲ ಇದನ್ನ ಫಾಲೋ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿ ನಂಗೆ ನಿಜವಾಗ್ಲೂ ತುಂಬಾ ಶಾಕ್ ಆಗ್ತಿದೆ
ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡೂಲೆ ಹೇಳ್ತಾ ಇರ್ತಾನೆ, ನನ್ಗನ್ಸುತ್ತೆ ಆ ಇಂಟರ್ನ್ ಜೊತೆ ಯೋನ್ ಶಾಯ್ಗೆ ಏನೋ ಸಂಬಂಧ ಇಲ್ಲ ಅಂದಿದ್ರೆ ಯೋನ್ ಶಾಯ್ಗೆ ಆ ಇಂಟರ್ನ್ ಇಂದ ಜಡ್ಜ್ಮೆಂಟ್ ಬಂದಿರೋದ್ರಿಂದ ಅವ್ನಿಗೇನು ಎಫೆಕ್ಟ್ ಆಗ್ತಿರ್ಲಿಲ್ಲ, ಅವನು ಮೊದಲೇ ಎಲ್ಲ ಪ್ಲಾನ್ ಮಾಡಿ ಇಟ್ಕೋತಿದ್ದ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ನನ್ನ ಪ್ರಕಾರ ಹುಡುಗಿ ಹೆಸರು ಬಂದು ಆ ಇಂಟರ್ನ್ ಹೆಸರು ಬಂದು ಜಿಯಾಂಗ್ ಜೋನ್ ಇರಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ನಾನು ಮಿಸ್ ಆಗಿ ಒಂದು ಡಾಕ್ಯುಮೆಂಟ್ನ ಆಫೀಸಲ್ಲೇ ಬಿಟ್ಬಿಟ್ಟಿದ್ದೀನಿ, ನಾನು ಈಗಲೇ ಹೊರಡಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಲೇಡಿ ಕೂಡ ಸರಿ ಆಯಿತು ಓಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆದರೆ ನೀನು ಮನೆಗೆ ಸ್ವಲ್ಪ ಬೇಗ ಹೋಗು ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಕೂಡ ಹ್ಞೂ ಅಂತ ತಲೆಲ್ಲಾಡಿಸ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗು ರೋಡಲ್ಲಿ ನಡ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಇಂಟರ್ವ್ಯೂಗೆ ಬಂದಾಗ ಹೀರೋ ಹೇಳಿರೋ ಮಾತುಗಳನ್ನೆಲ್ಲ ನೆನಪಿಸ್ಕೋತಾ ಇರ್ತಾನೆ. ನಿನಗೂ ಕೂಡ ಇದು ನೆನಪಿರಬೇಕು, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಗಲ್ಲಿ ಬರೀ ಹುಡುಗಿರು 20% ಅಷ್ಟೇ ಕೆಲಸ ಮಾಡೋದು, ಅದು ಇಲ್ಲಿ ಹುಡುಗರಿಗೂ ಕೂಡ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗಲ್ಲಿ ಆ ಪ್ರೆಷರ್ನ ತಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ, ಅದಕ್ಕೆ ಹುಡುಗಿನ ತುಂಬ ಕಮ್ಮಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗಲ್ಲಿ ಕರ್ಕೊಂಡಿರೋದು, ಹಾಗೆ ಹೀಗೆ ಅಂತ ಅವನು ಹೇಳಿರೋದ್ನೆಲ್ಲ ಇಲ್ಲಿ ಜಿಯಾಂಗು ನೆನಪಿಸ್ಕೋತಾ ಇರ್ತಾಳೆ. ಹೀರೋ ಇಂಟರ್ವ್ಯೂಲಿ ಹೇಳಿರ್ತಾನೆ, ನೀನು ಅಳೋದಕ್ಕೂ ಕೂಡ ಆಗೋದಿಲ್ಲ, ಅದರಿಂದ ಕೂಡ ನಿನಗೆ ಅಲರ್ಜಿ ಇದೆ ಅಂತ. ಈ ಮಾತನ್ನ ನೆನೆಸ್ಕೊಂಡು ಮತ್ತೆ ಇವತ್ತು ನಡೆದಿರೋ ಇನ್ಸಿಡೆಂಟ್ ಎಲ್ಲ ನೆನೆಸ್ಕೊಂಡು ಜಿಯಾಂಗಿಗೆ ಫುಲ್ಲು ಅಳು ಬರ್ತಿರುತ್ತೆ. ಇಲ್ಲಿ ಅದಕ್ಕೆ ಅವಳು ಕತ್ತೆತ್ಬಿಟ್ಟು ಕಣ್ಣೀರು ಆ ಕಣ್ಣಿಂದ ಆಚೆಗೆ ಬರಬಾರ್ದು ಅಂತ ಕೈಯಲ್ಲಿ ಗಾಳಿ ಬೀಸ್ಕೊತಿರ್ತಾಳೆ. ಇಲ್ಲಿ ಜಿಯಾಂಗು ಆಕಾಶ ನೋಡ್ಕೊಂಡು ಹೀರೋಗೆ ಬೈತಿರ್ತಾಳೆ, ಆ 20% ಅಲ್ಲಿ ನಾನು ಕೂಡ ಸೇರ್ಕೋತೀನಿ, ನೀನು ಈ ಕೆಲಸದಿಂದ ನನ್ನ ಕಿತ್ತಾಕಕ್ಕೆ ಸಾಧ್ಯನೇ ಇಲ್ಲ, ಇದನ್ನ ನೀನ್ ಡಿಸೈಡ್ ಮಾಡೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಅವಳು ಆಕಾಶ ನೋಡ್ಕೊಂಡು ಬೈತಿರ್ತಾಳೆ. ಅದೇ ಟೈಮ್ಗೆ ಹೀರೋ ಕೂಡ ಕಾರಲ್ಲಿ ಜಿಯಾಂಗ್ ಪಕ್ಕದಲ್ಲಿ ಬಂದ್ಬಿಟ್ಟು ಆರೋ ನೋಡಿತಿರ್ತಾನೆ. ಇಲ್ಲಿ ಜಿಯಾಂಗು ಆಕಾಶ ನೋಡ್ಕೊಂಡು ಮಾತಾಡ್ತಿರೋದನ್ನ ನೋಡ್ಬಿಟ್ಟು ಹೀರೋ ಕೂಡ ನೋಡ್ಬಿಟ್ಟು ಆಕಾಶ ಕಡೆಗೆ ಮೇಲ್ಗಡೆ ಏನಾದ್ರೂ ಕಾಸಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಜಿಯಾಂಗ್ನ ಕರಿತಿರ್ತಾನೆ, ಸರಿ ಬಾ ಒಳಗಡೆ ಕುತ್ಕೋ ಅಂತ. ಇಲ್ಲಿ ಜಿಯಾಂಗ್ ಅದಕ್ಕೆ ಏನು ರೆಸ್ಪಾನ್ಸ್ ಮಾಡ್ದಾಳೆ ಸುಮ್ಮನೆ ನಡ್ಕೊಂಡು ಮುಂದೆ ಕೊಟ್ಟು ಹೋಗ್ಬಿಡ್ತಾಳೆ. ಇಲ್ಲಿ ಹೀರೋ ಜಿಯಾಂಗ್ ಹತ್ರ ಮತ್ತೆ ಬಂದ್ಬಿಟ್ಟು ಹೇಳ್ತಿರ್ತಾನೆ, ನೋಡು ಒಂದು ಬಾಸ್ ಮಾತನ್ನ ಕೇಳಲಿಲ್ಲ ಅಂದ್ರೆ ಇದು ಕೂಡ ತಪ್ಪಾಗುತ್ತೆ, ನೀನು 3 ತಪ್ಪು ಮಾಡಿದ್ಯಾ ಅಂತ ಒಪ್ಕೊಳ್ಳೋಂಗಿದ್ರೆ ನೀನು ಕೆಲಸ ಬಿಟ್ಬಿಟ್ಟು ಹೋಗ್ಬೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗಿಗೆ ಏನು ಆಪ್ಷನ್ ಇರಲ್ಲ, ಮತ್ತೆ ಅವಳಿಗೆ ಏನ್ ಹೇಳ್ಬೇಕು ಅಂತ ಕೂಡ ಗೊತ್ತಾಗ್ತಿರಲ್ಲ, ಅದಕ್ಕೆ ಅವಳು ಕಾರ್ ಹತ್ತಿ ಕುತ್ಕೋತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಮತ್ತೆ ಹೀರೋ ಕಾರಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಇವರಿಬ್ರು ಫುಲ್ಲು ಸೈಲೆಂಟ್ ಆಗಿ ಕೂತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋಗೆ ಗೊತ್ತಾಗುತ್ತೆ ಜಿಯಾಂಗು ಫುಲ್ಲು ಬೇಜಾರಲ್ಲಿದ್ದಾಳೆ ಅಂತ. ಇಲ್ಲಿ ಅದಕ್ಕೆ ಹೀರೋನೇ ಮಾತಾಡ್ಸಿರ್ತಾನೆ, ನಿನಗೆ ಗೊತ್ತಾ ಸ್ವಲ್ಪ ವರ್ಷಗಳಿಂದ ನಾನು ಜಪಾನಲ್ಲಿದ್ದಾಗ ನಾನು ಒಂದ್ಸತಿ ಸೈಕಾಲಜಿ ಅವ್ರ ಜೊತೆ ಹೋಗಿದ್ದೆ, ಅವ್ರ ಹೆಸರು ಬಂದು ಸನಾಕೋಜಿ ಅಂತ. ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅವ್ರ ಹತ್ರ ನಾನು ಒಂದು ಕ್ವಶನ್ ಕೇಳಿದ್ದೆ, ನಮಗೆ ತುಂಬಾ ಹರ್ಟ್ ಆಗಿರುತ್ತೆ ಆದರೆ ನಾವು ಅಳ್ಬಾರ್ದು, ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅಳು ಬರ್ತಿದೆ, ನಾವು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ನಾವು ಏನು ಮಾಡಬೇಕು ಅಂತ ಅವ್ರನ್ನ ಕೇಳಿದ್ದೆ. ಅದಕ್ಕೆ ಅವರು ಏನು ಹೇಳಿದ್ರು ಗೊತ್ತಾ, ಯಾವಾಗೆಲ್ಲ ನಿಂಗೆ ಆ ಥರ ಅನ್ಸುತ್ತೋ ಅವಾಗ ನೀನೇ ಕತ್ತೆ ಅನ್ನೋ ಥರ ನೀನು ಫೀಲ್ ಮಾಡ್ಕೋ, ಆಗ ನಿನ್ಗೆ ಕಣ್ಣಲ್ಲಿ ನೀರು ಬರಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೇಳ್ತಾಳೆ, ಹೌದಾ ಅದು ಹೇಗೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಯಾವತ್ತೂ ಕತೆಗೆ ಅದು ಅಳೋದು ಇಷ್ಟ ಆಗೋದಿಲ್ಲ, ಅದಕ್ಕೆ ಕಣ್ಣೀರು ಬರಲ್ಲ ಅಂತ ಹೇಳ್ತಿರ್ತಾನೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಯಾಕೆಂದ್ರೆ ಕತೆ ಫೇಸು ತುಂಬಾ ಉದ್ದ ಇರುತ್ತೆ, ಅದಕ್ಕೆ ಅಳಕ್ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ಲು ಕೋಪದಲ್ಲಿ ಹೇಳ್ತಿರ್ತಾಳೆ, ಇದೇನು ಕಾಮಿಡಿ ಅಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿಂಗೇನಾದ್ರೂ ಅಳ್ಬೇಕು ಅನ್ನಿಸ್ತಿದ್ರೆ ನನಗೆ ಮುಂಚೆನೆ ಹೇಳ್ಬಿಡು, ಯಾಕೆಂದ್ರೆ ನಾನು ಮುಂಚೆನೆ ನಿನ್ಗೋಸ್ಕರ ಆಂಬುಲೆನ್ಸ್ನ ಕರೆಸ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗೋ ಫುಲ್ಲು ಜೋರಾಗಿ ಉಸಿರು ಬಿಡ್ತಾ ಹೇಳ್ತಿರ್ತಾಳೆ, ನೀನಂತೂ ತುಂಬಾ ಖುಷಿಯಾಗಿದೆಯಲ್ವಾ, ನಿನ್ ಬಗ್ಗೆ ಎಲ್ಲ ಗೊತ್ತಿರೋಳು ಈಗ MH ಕಂಪ್ನಿನ ಬಿಟ್ಟು ಹೋಗ್ತಿದ್ದಾಳೆ, ನೀನಂತೂ ಫುಲ್ಲು ಖುಷಿ ಪಡ್ತೀಯ ಬಿಡು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, MH ಕಂಪ್ನಿ ಒಂಥರ ಯುದ್ಧ ಇದ್ದಂಗೆ, ಈಗಾದ್ರೂ ನಿನ್ಗೆ ಅರ್ಥ ಆಯ್ತು ಅನ್ಕೋತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಈ ಇಂಡಸ್ಟ್ರಿಯಲ್ಲಿ ಏನೇ ತಪ್ಪು ನಡೆದ್ರು ಎಲ್ಲ ಚಿಕ್ಕ ಇರುವೆಗಳ ಮೇಲೆನೆ ಬರುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅದು ಅಲ್ದಲ್ಲ ಇಷ್ಟು ಬೇಗ ಈ ತರ ಎಲ್ಲ ಆಗುತ್ತೆ ಅಂತ ನಾನಂತೂ ಅನ್ಕೊಂಡೇ ಇರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಫುಲ್ಲು ಬೇಜಾರಲ್ಲಿ ಇರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನು ಚಿಕ್ಕ ಇರುವೆಗೆ ಯಾವತ್ತೂ ಸಾಮಾನ್ಯ ಇಲ್ಲ ಬಿಡು, ಯಾಕೆಂದ್ರೆ ಇರುವೆಗಳು ಯಾವತ್ತೂ ಮುಂದೆ ಹೋಗ್ತಿರುತ್ತೆ ಹೊರತು ನಾನು ಸೋಲ್ತೀನಿ ಅಂತ ಭಯ ಪಟ್ಕೊಂಡು ಎದ್ರುಕೊಂಡು ಸುಮ್ಮನೆ ಇರಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಚಿಕ್ಕ ಇರುವೆಗೆ ನೋವು ಏನಾಗುತ್ತೆ ಅಂತ ನಿನ್ಗೇನ್ ಗೊತ್ತಿರುತ್ತೆ, ನೀನು ಸಮುದ್ರದಲ್ಲಿರೋ ದೊಡ್ಡ ತಿಮ್ಮಿಂಗ್ಲಾ ಇದ್ದಂಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಜಿಯಾಂಗ್ ಜೋ ನನಗೂ ತುಂಬಾನೇ ಆಸೆ ನೀನು MH ಕಂಪ್ನಿನ ಬಿಟ್ಬಿಡೋದು, ಆದ್ರೆ ಈ ತರ ಅಲ್ಲ, ನೀನು ನನ್ನ ಮೇಲೆ ಅಪವಾದ ಹೊರಿಸಿ MH ಕಂಪ್ನಿ ಬಿಡೋದು ನಂಗೊಂಚೂರು ಇಷ್ಟ ಇಲ್ಲ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ಇರೋವರೆಗೂ ಯಾರಿಗೂ ಏನೋ ತೊಂದರೆ ಬರ್ದಿರೋ ತರ ನಾನು ನೋಡ್ಕೋತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ಲು ಶಾಕಲ್ಲಿ ನಿನ್ಗೆ ಏನಾದ್ರೂ ಕ್ಲೂ ಸಿಕ್ಕಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇದು ಒಂದು ಟೆಂಪರವರಿ ಬ್ರೇಕ್ ಅಷ್ಟೇ, ಇದು ನನ್ನ ಸೋಲ್ ಅಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಮಿಸ್ ಆ್ಯಂಡ್ ಓಡೋದನ್ನ ಮರಿಬೇಡಿ, ಯಾಕೆಂದ್ರೆ ಯುದ್ಧ ಇನ್ನ ಮುಗ್ದಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಜೋರಾಗಿ ಉಸಿರಾಡ್ತಾ ಹೇಳ್ತಿರ್ತಾಳೆ, ಜಾಸ್ತಿ ತಲೆ ಕೆಡಿಸ್ಕೋಬೇಡ, ನಾನು ಏನೇ ಆದ್ರೂ ಹಿಂದೆ ಇಟ್ಟಿಕ್ಕೋದಿಲ್ಲ, ಮತ್ತೆ ನಾನು ಸೋಲೋದೇ ಇಲ್ಲ, ಎಲ್ಲಿವರೆಗೂ ಚಾನ್ಸ್ ಇರುತ್ತೋ ಅಲ್ಲಿವರೆಗೂ ನಾನು ಗೆಲ್ಲಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಜಿಯಾಂಗ್ನ ಕೇಳ್ತಿರ್ತಾನೆ, ಅದು ಸರಿ, ನೀನು ಯಾಕೆ MH ಕಂಪ್ನಿಲೇ ಇರ್ಬೇಕು ಅಂತ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ಯಾ ಹೇಳು ಅಂತ ಕೇಳ್ತಿರ್ತಾನೆ.
ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಯುವನ್ ಶಾನ್ ನಿನಗೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು, ನೀನು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಲ್ವಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಹೀರೋ ಕಾರ್ನ ಸೈಡಲ್ಲಿ ಹಾಕ್ಬಿಟ್ಟು ಹೇಳ್ತಿರ್ತಾನೆ, ಅಫ್ಕೋರ್ಸ್ ನಿನ್ನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಅದು ತುಂಬ ವರ್ಷಗಳ ಹಿಂದೆ, ನಾನು ನೀನು ಮೀಟ್ ಮಾಡಿ ತುಂಬ ವರ್ಷಗಳಾಯಿತು, ನಾನು ತುಂಬಾ ಬದಲಾಗಿದ್ದೀನಿ. ಈ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, MH ಕಂಪ್ನಿಗೆ ನಾನು ಯಾಕೆ ಬರಬೇಕು ಅಂದ್ಕೊಂಡಿದ್ದೀನಿ, ನನ್ನ ಲೈಫಲ್ಲಿ ಏನೇನು ನಡೀತು ಮತ್ತು ಏನೇನು ಪ್ರಾಬ್ಲಮ್ಗಳನ್ನ ನನ್ನ ಲೈಫಲ್ಲಿ ನಾನು ಫೇಸ್ ಮಾಡಿದ್ದೀನಿ, ಇದ್ರ ಬಗ್ಗೆ ಎಲ್ಲ ನಿನಗೆ ಏನು ಗೊತ್ತಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಅದು ಅಲ್ದಲೆ ನಿನಗೆ ಗೊತ್ತಿಲ್ಲ ನನ್ನ ವ್ಯಕ್ತಿತ್ವ ಯಾವ ಥರ ಇದೆ, ನಾನು ಯಾವ ಥರ ಇದ್ದೀನಿ ಅಂತ, ನಾನು ಫುಲ್ಲು ಚೇಂಜ್ ಆಗಿದ್ದೀನಿ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅಷ್ಟೇ ಅಲ್ಲ ನಾನು ಇವಾಗ ಯಾವ ಥರ ಪರ್ಸನ್ ಅಂತ ಕೂಡ ನಿನಗೆ ಗೊತ್ತಿಲ್ಲ, ನಿನಗೆ ಅನ್ಸಿರ್ಬೋದು ಈ ಮ್ಯಾಟರಿಂದ ನಾನು ಮುಂಚಿನ ಥರನೇ ಅಳ್ತೀನಿ ಅಂತ. ನಾನು ಅಳಲ್ಲ, ನನಗೂ ಗೊತ್ತು ಈ ಮ್ಯಾಟರ್ ಎಲ್ಲ ನಡೆದಿರೋದ್ರಿಂದ ನನಗೆ ತುಂಬಾ ಬೇಜಾರಾಗಿದೆ, ನಾನು ತುಂಬಾ ವೀಕ್ ಆಗಿಬಿಟ್ಟಿದ್ದೀನಿ, ಆದರೆ ನಾನು ಯಾವುದೇ ಕಾರಣಕ್ಕೂ ಸೋಲ್ನ ಮಾತ್ರ ಒಪ್ಕೊಳ್ಳಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನಗನ್ಸುತ್ತೆ ನೀನು ಇನ್ನೂ ಪಾಸ್ಟಲ್ಲೇ ಇದೆಯಾ ಅಂತ, ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಿನಗೆ ಇನ್ನೂ ತುಂಬ ಟೈಮ್ ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಇಷ್ಟೆಲ್ಲ ಹೇಳಿದ್ಮೇಲೆ ಕಾರಿಂದ ಇಳಿದು ಆಚೆಗೆ ಬರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗು ನಡ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಫುಲ್ಲು ಅಳ್ತಾ ಯಾರ್ದೋ ಫೇನ್ ರೋಲ್ಗೆ ಬಂದಿರೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಜೋನ್ ಅವ್ರ ಅಮ್ಮ ಹೇಳ್ತಿರ್ತಾರೆ, ನೀನು ಅಳ್ಬೇಡ, ನಿಮ್ಮ ಅಪ್ಪಂಗೆ ಒಂದೇ ಆಸೆ ಇದ್ದಿದ್ದು, ನೀನು ಯಾವಾಗಲೂ ಸ್ಟ್ರಾಂಗ್ ಆಗಿರ್ಬೇಕು ಅಂತ. ಇಲ್ಲಿ ನಮಗೆ ತೋರಿಸ್ತಾರೆ ಜಿಯಾಂಗ್ ಜೂನ್ ಅವ್ರ ತಂದೆನೇ ಇಲ್ಲಿ ಡೆತ್ ಆಗಿರೋದು ಅಂತ. ಇಲ್ಲಿ ಜಿಯಾಂಗು ಮುಂದೆ ಹೋಗಿ ಅವ್ರ ತಂದೆದು ಕಫನ್ನ ಮುಟ್ತಾ ಇರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಯಾವಾಗ ಅವ್ರ ತಂದೆ ಕಫನ್ನ ಮುಟ್ತಾಳೋ ಅವಳಿಗೆ ಅಳು ಇದ್ದಿದ್ದು ಕಂಟ್ರೋಲೇ ಮಾಡ್ಕೊಳಕ್ಕಾಗಲ್ಲ, ಅವಳು ಬಿಕ್ಲಿಸ್ತಾ ಅಳ್ತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಫುಲ್ಲು ಅಳ್ತಾ ಅವ್ರ ಅಪ್ಪನ ಕಫನ್ ಮುಂದೆ ನಿಂತ್ಕೊಂಡು, ಅಪ್ಪ ನಿಮ್ಗೆ ಏನಾಯ್ತು, ನಿಮ್ಗೆ ಯಾಕೆ ಈ ತರ ಆಯ್ತು, ನಿಮ್ ಡೆತ್ ಹೇಗಾಯ್ತು ಹಾಗೆ ಹೇಗೆ ಅಂತ ಅವಳು ಫುಲ್ಲು ಜೋರಾಗಿ ಅಳ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಇಷ್ಟೆಲ್ಲ ಹತ್ತಿದಕ್ಕೆ ಅವಳಿಗೆ ಅಲರ್ಜಿಕ್ ರಿಯಾಕ್ಷನ್ ಆಗಿ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಆಕಾಶ ನೋಡ್ಕೊಂಡು ಅವ್ರ ಅಪ್ಪನ ಹತ್ರ ಮಾತಾಡ್ತಿರ್ತಾಳೆ, ಅಪ್ಪ ನೀವು ನನ್ನನ್ನು ನೋಡಿದ್ರಿ ಅಲ್ವಾ, ನೀವು ಇದನ್ನೆಲ್ಲ ನೋಡ್ತಿದ್ದೀರಾ ಅಲ್ವಾ, ನಾನು ಫೈನಲಿ MH ಗೆ ಬಂದ್ಬಿಟ್ಟೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ಫುಲ್ ಸ್ಟ್ರಾಂಗ್ ಪರ್ಸನ್ ಆಗಿದ್ದೀನಿ ಈಗ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇಂಡಸ್ಟ್ರಿ ಎಷ್ಟೇ ಟಫ್ ಆಗಿದ್ರು ಪರವಾಗಿಲ್ಲ, ನಾನು ಅವರಿಗೆ ಪನಿಷ್ಮೆಂಟ್ ನ ಕೊಡಿಸ್ತೀನಿ ಅಂತ ಹೇಳ್ತಿರ್ತಾಳೆ. ಜಿಯಾಂಗು ಆಕಾಶ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಐ ಲವ್ ಯು ಅಪ್ಪ ಅಂತ ಹೇಳ್ತಿರ್ತಾಳೆ. ರಿಯಲಿ ಸಾರಿ ಎಪಿಸೋಡ್ ನ ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಿರೋದಕ್ಕೆ. ಇಲ್ಲಿಗೆ ಈ ಎಪಿಸೋಡು ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಬೇಗ ಸಿಗೋಣ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ರು, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ, ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್ ಮೂವಿ ಆದ ಎಕ್ಸುಮನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್ ಗಾಯ್ಸ್.